ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ನಮ್ಮ ಪ್ರೀತಿಯುಳ್ಳ ದೇವರೇ, ಈ ಮತ್ತೊಂದು ದಿವಸಕ್ಕಾಗಿ ನಾವು ನಿನಗೆ ಸ್ತೋತ್ರ ಅರ್ಪಿಸ್ತೇವೆ. ಭಾನುವಾರದ ಆರಾಧನೆಯನ್ನು ಸ್ವಾಮಿ ನಾವು ಇವತ್ತು ರೆಕಾರ್ಡ್ ಮಾಡಿ ಸಿದ್ಧಪಡಿಸುವುದಕ್ಕಾಗಿ ನಿನ್ನ ಸನ್ನಿಧಿಯನ್ನು ಪ್ರವೇಶಿಸುತ್ತಾ ಇರುವಾಗ ನೀನು ನಮ್ಮೊಂದಿಗಿದ್ದುಕೊಂಡು ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ನಡೆಸು ಸ್ವಾಮಿ. ನಾವು ಮಾಡುವಂಥದ್ದೆಲ್ಲವೂ ನಿನ್ನ ಮಹಿಮೆಗಾಗಿ ಇರಲಿಕ್ಕಾಗುವಂತೆ ಕೃಪೆ ಕೊಡು. ವಿಶೇಷವಾಗಿ ಮಹಿಳೆಯರ ಭಾನುವಾರದ ಆರಾಧನೆಯನ್ನು ನಾವು ಈ ದಿವಸ ರೆಕಾರ್ಡ್ ಮಾಡುವಾಗ ಕರ್ತನೆ, ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಜೊತೆ ಸೇವಕಿಯರನ್ನು ನೀನು ಆಶೀರ್ವಾದ ಮಾಡು. ಪ್ರತಿಯೊಬ್ಬರ ಪಾತ್ರವನ್ನು ಅವರು ನಿರ್ವಹಿಸುವುದರ ಮೂಲಕವಾಗಿ ಈ ಆರಾಧನೆ ಎಲ್ಲವೂ ಗಂಭೀರವಾಗಿಯೂ ಒಳ್ಳೆಯ ರೀತಿಯಲ್ಲಿಯೂ ಮೂಡಿ ಬರಲಿಕ್ಕಾಗುವಂತೆ ಮತ್ತು ಅದರ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಿ ಅನೇಕರಿಗೆ ಆತ್ಮಿಕ ಪ್ರಯೋಜನ ಉಂಟಾಗುವಂತೆ ಆಶೀರ್ವಾದ ಮಾಡಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ದೇವರಿಗೋಸ್ಕರ ನಾವು ಸ್ತುತಿ ಆರಾಧನೆಯನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಕೂಡಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸ್ತುತಿ ಆರಾಧನೆಯಲ್ಲಿ ದೇವರು ಮಹಿಮೆ ಹೊಂದುತ್ತಿರುವುದಕ್ಕಾಗಿ ಸ್ತೋತ್ರ. ನೀವೆಲ್ಲರೂ ನಮ್ಮೊಟ್ಟಿಗೆ ಈ ಸ್ತುತಿ ಆರಾಧನೆಯಲ್ಲಿ ಭಾಗವಹಿಸ್ತೀರಿ ಎಂಬುದಾಗಿ ನನ್ನ ಕರ್ತನಾದ ಯೇಸುವಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮೊಟ್ಟಿಗೆ ನೀವು ಸಹ ಸ್ತುತಿ ಆರಾಧನೆಯನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಮಹಿಮೆ ಪಡಿಸುವುದಕ್ಕೆ ದೇವರಾತ್ಮನು ಸಹಾಯ ಮಾಡಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದಿನ ಭಾನುವಾರವು ಮಹಿಳಾ ಭಾನುವಾರವಾಗಿದ್ದರಿಂದ ಇದರ ಅಂಗವಾಗಿ ಇಂದಿನ ಆರಾಧನೆಯ ಮುಖ್ಯ ಪ್ರಸ್ತಾಪ ಮಹಿಳೆಯರು ಬದಲಾವಣೆ ತರುವವರು ಎಂಬುದಾಗಿದೆ. ಈ ಒಂದು ಆರಾಧನೆಯಲ್ಲಿ ನಮ್ಮ ಸಭಾ ಪ್ರಾಂತ್ಯದ ಮಹಿಳಾ ಸಭಾ ಪಾಲಿಕೆಯರು ಈ ಆರಾಧನೆಯಲ್ಲಿ ನಡೆಸಿಕೊಡ್ತಾರೆ ಮತ್ತು ಈ ಆರಾಧನೆಯಲ್ಲಿ ಭಾಗವಹಿಸಿದಂಥ ನಮ್ಮ ಸಭಾ ಪ್ರಾಂತ್ಯದ ಮಹಿಳಾ ಸಭಾ ಪಾಲಿಕೆಯರಿಗೂ ಹಾಗೆಯೇ ಆಲಿಸುವಂಥ ನಮ್ಮ ಸಭಾ ಪ್ರಾಂತ್ಯದ ಎಲ್ಲ ಮಹಿಳಾ ಸದಸ್ಯರಿಗೂ ಮತ್ತು ನಮ್ಮ ಸಭಾ ಪ್ರಾಂತ್ಯದ ಮಹಿಳಾ ಅನ್ಯೋನ್ಯಕೂಟದ ಸಭಾಧ್ಯಕ್ಷರಾಗಿರುವ ರೆವರೆಂಡ್ ಹನ್ನಾ ನಿರಂಜನ್ ಅಮ್ಮನವರಿಗೂ ಈ ಸಮಯದಲ್ಲಿ ಎಲ್ಲರ ಪರವಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಆರಾಧನೆಯನ್ನು ನಾವು ಆರಂಭ ಮಾಡೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಹೆಸರಿನಲ್ಲಿ ಉಂಟಾಗಲಿ. ಆಮೇನ್. ಹಾಡುವ ಸಂಗೀತದಲ್ಲಿ 322ನೇ ಸಂಗೀತದ 1 ಮತ್ತು 2ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತ 322, 1 ಮತ್ತು 2. ಹುದುವಾದ ಆರಾಧನಾ ಕ್ರಮ ಪುಸ್ತಕ ಪುಟ 114ನಲ್ಲಿರುವ ಕನ್ಯಾ ಮರಿಯಳ ಸ್ತುತಿ ಗೀತೆಯನ್ನು ಉತ್ತಿ ಪ್ರತ್ಯುತ್ತಿಯಾಗಿ ಆರೈಕೆ ಮಾಡಿಕೊಳ್ಳೋಣ. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿದ್ದಾನೆ, ಸೊಕ್ಕಿದ ಮನಸ್ಸುಳ್ಳವರನ್ನು ಚದುರಿಸಿ ಬಿಟ್ಟಿದ್ದಾನೆ.
ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿದ್ದಾನೆ, ಸ್ಥಿತಿವಂತರನ್ನು ಬರಿಗೈಯಿಂದ ಕಳುಹಿಸಿಬಿಟ್ಟಿದ್ದಾನೆ. ಪ್ರಿಯರೇ, ನಾವು ದೇವರ ಸೃಷ್ಟಿಯ ಪರಿಪೂರ್ಣತೆಯ ಗುರುತುಗಳು, ಬದಲಾವಣೆಯ ಸಾಧನಗಳು ಆಗಿರಲು ಕರೆಯಲ್ಪಟ್ಟಿದ್ದೇವೆ. ಬದಲಾವಣೆಯ ಅಗತ್ಯವಿರುವ ಪರಿಸ್ಥಿತಿಗಳಲ್ಲಿ ಬದಲಾವಣೆಗೆ ಪ್ರಯತ್ನಿಸದೆ ವಿಫಲರಾಗಿದ್ದೇವೆ. ಕ್ಷಣಕಾಲ ಮೌನವಾಗಿದ್ದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ದೇವರೇ, ನೀನು ನಿರಂತರವಾಗಿ ನ್ಯಾಯ ಮತ್ತು ಸಮಾನತೆಯನ್ನು ಸ್ಥಾಪಿಸುವಲ್ಲಿ ಕಾರ್ಯನಿರತನಾಗಿದ್ದಿ. ನಿನ್ನ ಪ್ರೀತಿಯನ್ನು ಸಾಕಾರಗೊಳಿಸಿ ಸ್ವಗೌರವ ಮತ್ತು ಸಮಗ್ರತೆಯನ್ನು ಪ್ರಕಟಿಸಿ ಖಚಿತಪಡಿಸಿದ್ದಿ. ಎಲ್ಲರಿಗೂ ಅನುಗರಿಸುವ ನಿನ್ನ ಕೃಪಾಧಾರವು ನಮ್ಮ ಸಂಕುಚಿತ ಮನೋಭಾವನೆಯಿಂದ ಸ್ತ್ರೀ ಪುರುಷರು ಎಂಬ ವೈವಿಧ್ಯತೆಯನ್ನು ವಿಭಿನ್ನತೆಯೆಂದು ತಿಳಿದು ಒಬ್ಬರ ಮೇಲೊಬ್ಬರು ದಬ್ಬಾಳಿಕೆಯನ್ನು ಹೇರಿದ್ದೇವೆ. ಸಮಾಧಾನವನ್ನು ಹಾರೈಸಲು ವಿಫಲರಾಗಿ ಮೇಲು ಕೀಳು ಎಂಬ ಮನೋಭಾವಗಳಿಂದ ಪರಸ್ಪರತೆ ಮತ್ತು ಸೌಹಾರ್ದತೆಯನ್ನು ಗ್ರಹಿಸದೆ ಸ್ವಹಿತವನ್ನು ಮಾತ್ರವೇ ಬಯಸಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ನೆಲೆಗಳಲ್ಲಿ ಬದಲಾವಣೆಯ ಸಾಧನಗಳಾಗುವುದನ್ನು ನಿರ್ಲಕ್ಷಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ತಿಳಿಯದೋ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎಂದು ಭಿನ್ನಯಿಸುತ್ತೇವೆ. ನಮ್ಮನ್ನು ಬದಲಾವಣೆಯ ಸಾಧನಗಳನ್ನಾಗಿ ಕಾರ್ಯನಿರ್ವಹಿಸಲು ಜವಾಬ್ದಾರರನ್ನಾಗಿ ಸನ್ನದ್ಧಗೊಳಿಸೆಂದು ಬೇಡಿಕೊಳ್ಳುತ್ತೇವೆ. ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದೇ ಇಲ್ಲ. ನಿಮ್ಮ ಪಾಪಗಳು, ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರುವಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ಆಮೆನ್. ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಸರ್ವವ್ಯಾಪಿಯಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಆರಾಧನೆಯನ್ನು, ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಾವು ಏಕ ಮನಸ್ಸಿನಿಂದ ಕೂಡಿ ಬಂದಿದ್ದೇವೆ. ಲಿಂಗಭೇದವನ್ನು, ತಾರತಮ್ಯವನ್ನು ತೊರೆದು ಸ್ತ್ರೀ, ಪುರುಷ, ನಪುಂಸಕ ಎಂಬ ಭಾವಗಳನ್ನು ತ್ಯಜಿಸಿ ಸಮಾನತೆಯ ಮನೋಭಾವದಿಂದ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ನಿನ್ನನ್ನು ಆರಾಧಿಸಲು, ಆ ಮೂಲಕ ಪವಿತ್ರಾತ್ಮನನ್ನು ಹೊಂದಿಕೊಂಡು ಬದಲಾವಣೆಯ ಸಾಧನವಾಗಿ ಬಲಗೊಳ್ಳಲು ಸಹಾಯ ಮಾಡೆಂದು ಬೇಡಿಕೊಳ್ಳುತ್ತೇವೆ. ಆಮೇನ್. ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನ ಸಂಗ್ರಹ 119 ವಚನಗಳು 57ರಿಂದ 64ರವರೆಗೆ ಓದೋಣ. ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಪೂರ್ಣ ಮನಸ್ಸಿನಿಂದ ನಿನ್ನ ದಯೆಯನ್ನು ಅಪೇಕ್ಷಿಸಿದ್ದೇನೆ. ನಿನ್ನ ನುಡಿಗನುಸಾರವಾಗಿ ನನಗೆ ಪ್ರಸನ್ನನಾಗು. ನನ್ನ ನಡತೆಯನ್ನು ಶೋಧಿಸಿದೆನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ದುಷ್ಟರ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಮರೆಯಲಿಲ್ಲ. ನಿನ್ನ ನೀತಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿಯೇ ಏಳುವೆನು. ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಯೆಹೋವನೇ, ಭೂಲೋಕವು ನಿನ್ನ ಕೃಪೆಯಿಂದ ಪೂರ್ಣವಾಗಿದೆ. ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ತಂದೆ, ಮಗ, ಪರಿಶುದ್ಧಾತ್ಮಗೆ ಆದಿಯಲ್ಲಿದ್ದಂತೆ
ಹಾಡುವ ಸಂಕೀರ್ತನೆಗಳಲ್ಲಿ 35ನೇ ಸಂಕೀರ್ತನೆಯ 3 ಮತ್ತು 4ನೇ ಚರಣಗಳನ್ನು ಹಾಡೋಣ. ದಯಮಾಡಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಈ ದಿವಸದ ವಿಶೇಷ ಆರಾಧನೆಗೆ ನೇಮಕವಾಗಿರುವ ಹಳೆ ಒಡಂಬಡಿಕೆಯ ವೇದ ಪಾರಾಯಣ ಪಾಠವು ಅರಣ್ಯಕಾಂಡ ಅಧ್ಯಾಯ 27 ವಚನಗಳು 1ರಿಂದ 11 ತನಕ. Numbers chapter 27 verses begin to read from 1 to 11. Mahla, Noha, Hogla, Milcah and Tirzah were the daughters of Zelophehad, son of Hepher, son of Gilead, son of Machir, son of Manasseh, son of Joseph. They went and stood before Moses, Eleazar the priest, the leaders, and the whole community
at the entrance of the tent of the Lord's presence and said, Our father died in the wilderness without leaving any sons. He was not among the followers of Korah, who rebelled against the Lord. He died because of his own sin. Just because he had no sons, why should our father's name disappear from Israel? Give us property among our father's relatives. Moses presented their case to the Lord, and the Lord said to him, What the daughters of Zelophehad request is right. Give them property among their father's relatives. Let his inheritance pass on them. Tell the people of Israel that whenever a man dies without leaving a son, his daughter is to inherit his property. If he has no daughters, his brothers are to inherit it. If he has no brothers, his father's brothers are to inherit it. If he has no brothers or uncles, then his nearest relative is to inherit it and hold it as his own property. The people of Israel ought to observe this as a legal requirement, just as I, the Lord, have commanded you. Here ends the reading. ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕಾ ಭಾಗವನ್ನು ಓದುವಾಗ ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ. ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ. ನಾವು ತ್ರೋವದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಕ್ಕೆ ಬಂದು ಮರುದಿನ ನೆಯಾಪೋಲಿಗೆ ಸೇರಿ ಅಲ್ಲಿಂದ ಫಿಲಿಪ್ಪಿಗೆ ಮುಟ್ಟಿದೆವು. ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆಯನ್ನು ಸ್ಥಾಪಿಸಿದ್ದು ಪೌಲ ಸೀಲರು ಸೆರೆಯಲ್ಲಿ ಬಿದ್ದದ್ದು, ಭೂಕಂಪ ಉಂಟಾಗಿ ಅವರು ಬಿಡುಗಡೆಸಲ್ಪಟ್ಟದ್ದು. ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತನಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧ್ರುವ ವರ್ಣದ ವಸ್ತ್ರಗಳನ್ನು ಮಾರುವವಳು, ಧ್ರುವ ತೈಲವೆಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾವು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎಂಬುದೇ. ಹಾಡುವ ಸಂಕೀರ್ತನೆಯಲ್ಲಿ 97ನೇ ಸಂಕೀರ್ತನೆಯನ್ನು ಹಾಡೋಣ. 1, 2, 3 ಚರಣಗಳು. Pati
సువార్త పాఠము చదువుదము. యోహాను రాసిన సువార్త 4వ అధ్యాయం వచనములు 27 నుండి 30 వరకు మరియు 39 నుండి 42 వరకు. The gospel reading is Gospel of John chapter 4 verses from 27 to 30 and 39 to 42. ಸುವಾರ್ತ ಭಾಗಕ್ಕಾಗಿ ಯೋಹಾನನ ಸುವಾರ್ತೆ 4ನೆಯ ಅಧ್ಯಾಯ ವಚನಗಳು 27ರಿಂದ 30 ಮತ್ತು 39ನೇ వచనದಿಂದ 42ರವರೆಗೆ. దేవుని వాక్యమును చదువుదము. ఇంతలో ఆయన శిష్యులు వచ్చి ఆయన స్త్రీతో మాటలాడుట చూచి ఆశ్చర్యపడిరి గాని మీకేమి కావాలనని అయినను ఈమెతో ఎందుకు మాట్లాడుచున్నావని అయినను ఎవడునూ అడుగలేదు. ఆ స్త్రీ తన కుండ విడిచిపెట్టిన ఊరిలోనికి వెళ్ళి మీరు వచ్చి నేను చేసినవన్నీ నాతో చెప్పిన మనుష్యుని చూడుడి, ఈయన క్రీస్తు కాడా అని ఆ ఊరి వారితో చెప్పగా వారు ఊరిలో నుండి బయలుదేరి ఆయన యొద్దకు వచ్చుచుండిరి. 39వ వచనము నుండి నేను చేసినవన్నీ నాతో చెప్పెనని సాక్ష్యమిచ్చిన స్త్రీ యొక్క మాటను బట్టి ఆ ఊరిలోని సమరయులలో అనేకులు ఆయన యందు విశ్వాసముంచిరి. ఆ సమరయులు ఆయన యొద్దకు వచ్చి తమ యొద్ద ఉండుమని ఆయనను వేడుకొనిరి గనుక ఆయన అక్కడ 2 దినములుండెను. ఆయన మాటలు వినినందున ఇంకను అనేకులు నమ్మి ఆ స్త్రీని చూచి ఇక మీదట నీవు చెప్పిన మాటను బట్టి కాక మా మట్టుకు మేము విని ఈయన నిజముగా లోకరక్షకుడిని తెలుసుకొని నమ్ముచున్నామనిరి అనునదియే. ಹುದುವಾದ ಆರಾಧನಾ ಕ್ರಮದಲ್ಲಿ 128ನೇ ಪುಟದಲ್ಲಿರುವ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹುಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೀನ್. ಪರಾರ್ಥ ಪ್ರಾರ್ಥನೆಯನ್ನು ಮಾಡೋಣ. ಪ್ರತಿಯೊಂದು ವಿಜ್ಞಾಪನೆಯ ನಂತರ ಸಭೆಯವರು ದೇವರೇ ನಮ್ಮ ಮೊರೆಯನ್ನು ಲಾಲಿಸು ಎಂಬ ಪ್ರತ್ಯುತ್ತರ ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದೇವರೇ ನಮ್ಮ ಮೊರೆಯನ್ನು ಲಾಲಿಸು. ನಾನು ಮೇಣದ ಬತ್ತಿ, ನನ್ನಂತೆಯೇ
ಸ್ವ ಅರ್ಪಣೆಯ ಮನೋಭಾವದಿಂದ ಸೇವೆ ಮಾಡುವ ಕೊರೋನಾ ಯೋಧರರಾದ ವೈದ್ಯರ, ದಾದಿಯರ, ಆರಕ್ಷಕರ ಜೀವನವನ್ನು, ಅವರ ಕುಟುಂಬಗಳನ್ನು, ಅವರ ತ್ಯಾಗದ ರೀತಿಯನ್ನು ನೋಡಿರಿ. ಹಲವರ ಜೀವ ಬೆಳಗಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರಿಗಾಗಿ ಪ್ರಾರ್ಥಿಸೋಣ. ದೇವರೇ ನಮ್ಮ ಮೊರೆಯನ್ನು ಲಾಲಿಸು. ನಾವು ಹೂವುಗಳು, ನಮ್ಮನ್ನು ನೋಡಿರಿ. ನಮ್ಮ ಬಣ್ಣ, ಆಕಾರ, ಎಲೆಗಳ ವಿಭಿನ್ನತೆಯನ್ನು ರಂಜಿಸಿರಿ. ನಮ್ಮಲ್ಲಿ ಕೆಲವು ಹೂವುಗಳು ಬೇಗ ಬಾಡಿ ಹೋಗುತ್ತವೆ, ಇನ್ನು ಕೆಲವು ಸುಗಂಧ ವಾಸನೆ ಸೂಸಿದರೆ ಇನ್ನು ಕೆಲವು ಮುಳ್ಳುಗಳ ಮಧ್ಯೆ ಇದ್ದೇವೆ. ನಮ್ಮಂತೆಯೇ ಜೀವನಾಧಾರಕ್ಕಾಗಿ ನೆಲೆಯನ್ನು ಮತ್ತು ಕೆಲಸಗಳನ್ನು ಹುಡುಕುವ ವಲಸಿಗರನ್ನು ಸ್ಮರಿಸಿರಿ. ದೇವರ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಮಹತ್ವವುಳ್ಳವರು ಎಂಬುದನ್ನು ಅರಿಯದೆ ವಲಸಿಗರನ್ನು ಅನಾಮಿಕರೆಂದು, ನಿರ್ಗತಿಕರೆಂದು ಮತ್ತು ಅವರ ನೆಲೆಯು ಅಲ್ಪಕಾಲವೆಂದು ತಿಳಿದು ಅವರ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಗುವಂಥ ಅವರ ಸ್ಥಿತಿಯು ಶೋಚನೀಯವಾಗಿದ್ದು, ಅವರ ಸುರಕ್ಷಿತ ಜೀವನಕ್ಕಾಗಿ ಮತ್ತು ವೈವಿಧ್ಯತೆಯ ಕೊಡುಗೆಗಳ ಪರಿಗಣನೆಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ ನಮ್ಮ ಮೊರೆಯನ್ನು ಲಾಲಿಸು. ನಾನು ಸತ್ಯವೇದ, ಜೀವವುಳ್ಳ ದೇವರ ವಾಕ್ಯವಾಗಿ ಜೀವವನ್ನೇ ಪ್ರವರ್ಧಿಸುತ್ತೇನೆ. ಆದರೆ ಇಂದಿನ ಕೋವಿಡ್ ಮಹಾಮಾರಿಯ ಸಂಬಂಧಗಳಲ್ಲಿ ಗಲಭೆ, ಗೊಂದಲ, ಹಿಂಸಾಚಾರ, ಜಗಳ, ಖಿನ್ನತೆ, ನಿರುದ್ಯೋಗ, ಬಡತನ ಇಂಥ ಪರಿಸ್ಥಿತಿಗಳಿಂದ ಮನಮುರಿದು ಆತ್ಮವಿಶ್ವಾಸದ ಕೊರತೆಯಿಂದ ಬಳಲುತ್ತಿರುವವರನ್ನು ನೆನಪಿಸಿಕೊಳ್ಳೋಣ. ನನ್ನನ್ನು ಓದಿ ಧ್ಯಾನಿಸಿ ದೇವರ ಸಮಕ್ಷಮದಲ್ಲಿರುವವರಿಗೆ ಪ್ರೇರೇಪಣೆಯನ್ನು, ಸೂಕ್ತ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಲು ಪ್ರಾರ್ಥಿಸೋಣ. ದೇವರೇ ನಮ್ಮ ಮೊರೆಯನ್ನು ಲಾಲಿಸು. ನಾವು ಪ್ರಾರ್ಥನೆಗಾಗಿ ಕೈಜೋಡಿಸಿರುವ ದುಡಿಮೆಯ ಕೈಗಳು. ಇಡೀ ಜಗತ್ತು ಸ್ತಬ್ಧ ಹಾಗೂ ತಟಸ್ಥವಾಗಿರುವ ಈ ದಿನಮಾನಗಳಲ್ಲಿ ನಿರಾಶೆ, ವಿರಕ್ತಿಗಳು ಕಾಡುತ್ತಿರುವಲ್ಲಿ ಪ್ರಾರ್ಥನೆಯು ನಿರೀಕ್ಷೆಯ ಬೆಳ್ಳಿ ಮೋಡವಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆಗೂ ಸಾಮಾಜಿಕ ಸಬಲೀಕರಣಕ್ಕೂ ಗುರುತಾಗಿರುವ ಸಭೆಗಳಿಗಾಗಿಯೂ, ಸಭಾಪಾಲಕರಿಗಾಗಿಯೂ, ಪ್ರಾರ್ಥನಾ ಕೂಟಗಳಿಗಾಗಿಯೂ, ಕುಟುಂಬ ಪ್ರಾರ್ಥನೆಗಳಿಗಾಗಿಯೂ, ಅವುಗಳ ಉಜ್ಜೀವನಕ್ಕಾಗಿಯೂ ಪ್ರಾರ್ಥಿಸೋಣ. ದೇವರೇ ನಮ್ಮ ಮೊರೆಯನ್ನು ಲಾಲಿಸು. ನಾನು ಶಿಲುಬೆ, ಕ್ರಿಸ್ತನ ನಿಮಿತ್ತ ಶಿಕ್ಷೆ ಮತ್ತು ಅವಮಾನದ ಗುರುತಾಗಿದ್ದ ನನಗೆ ಮಾನ ಬಂತು. ನಿಂದೆ, ಅವಮಾನ, ಕಿರುಕುಳ ಹಾಗೂ ವೈವಾಹಿಕ ಕೌಟುಂಬಿಕ ಹಿಂಸಾಚಾರಗಳಿಗೆ ಒಳಗಾಗಿ ಬಾಧೆಪಡುತ್ತಿರುವ ಹೆಣ್ಣು ಮಕ್ಕಳನ್ನು ನೋಡಿರಿ. ನನಗಾದ ವಿಮೋಚನೆಯು ಇಂಥ ಸ್ತ್ರೀಯರ ಜೀವನದಲ್ಲಿ ಜಯಗೀತವಾಗಲಿ ಮತ್ತು ಅವರ ಬದುಕು ಬವಣೆಗಳ ಮಧ್ಯೆ ನನ್ನ ನೆರಳು ಬದಲಾವಣೆಯ ದ್ಯೋತಕವಾಗಲಿ ಎಂದು ಪ್ರಾರ್ಥಿಸೋಣ. ನಾನು ರೊಟ್ಟಿ ಅನುದಿನದ ಆಹಾರಕ್ಕೆ ಗುರುತಾಗಿದ್ದೇನೆ. ಶ್ರೀಮಂತರು ನನ್ನನ್ನು ಅಸಡ್ಡೆ ಮಾಡುತ್ತಾರೆ, ಆದರೆ ಬಡವರ ವಾಂಛೆ ನಾನೇ. ಯೇಸುವು ತನ್ನನ್ನು ನನಗೆ ಹೋಲಿಸಿಕೊಂಡಿದ್ದಾನೆ. ಬಡತನಕ್ಕೆ ಸಿಲುಕಿ ಆಹಾರದ ಕೊರತೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿಯೂ, ಮಹಿಳೆಯರಿಗಾಗಿಯೂ, ಗರ್ಭಿಣಿ ಸ್ತ್ರೀಯರಿಗಾಗಿಯೂ, ಇಳಿ ವಯಸ್ಸಿನವರಿಗಾಗಿಯೂ, ರೋಗಿಗಳಿಗಾಗಿಯೂ, ಅವರ ಆರೋಗ್ಯಕ್ಕಾಗಿಯೂ ಪ್ರಾರ್ಥಿಸೋಣ. ಅದೇ ವೇಳೆ ನನ್ನ ಕೊರತೆಯನ್ನು ನೀಗಿಸಲು ಶ್ರಮಿಸುತ್ತಿರುವ ರೈತರಿಗಾಗಿಯೂ, ವಿವಿಧ ಸಂಸ್ಥೆಗಳಿಗಾಗಿಯೂ, ಸಭೆಗಳಿಗಾಗಿಯೂ, ಸಹಾಯದ ಹಸ್ತಗಳಿಗಾಗಿಯೂ ಪ್ರಾರ್ಥಿಸೋಣ. ದೇವರೇ ನಮ್ಮ ಮೊರೆಯನ್ನು ಲಾಲಿಸು. ನಾನು ನೀರು, ಜೀವಕ್ಕೆ ಗುರುತಾಗಿದ್ದೇನೆ. ಆದರೆ ನನ್ನನ್ನು ನಿರ್ವಹಿಸುವಲ್ಲಿ ಮಾನವರು ವಿಫಲರಾಗಿದ್ದಾರೆ. ನನಗೆ ಮೇಲು ಕೀಳು, ಜಾತಿ, ಧರ್ಮ, ಭಾಷೆ, ಜನಾಂಗ ಎಂಬ ಭೇದವಿಲ್ಲ. ಆದರೆ ಮನುಷ್ಯರ ಸಂಕುಚಿತ ಮನೋಭಾವನೆಯಿಂದ ಬಡವರು ನನ್ನಿಂದ ವಂಚಿತರಾಗಿದ್ದಾರೆ.
ಹಳ್ಳಿಯ, ಮರುಭೂಮಿಯ ಮತ್ತು ಬಡ ಮಹಿಳೆಯರಿಗೆ ಮತ್ತು ಬರಡು ಭೂಮಿಗೆ, ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಮತ್ತು ಎಲ್ಲ ಜೀವರಾಶಿಗಳಿಗೆ ನನ್ನ ಮೌಲ್ಯ ಗೊತ್ತಿದೆ. ನನ್ನನ್ನು ಶ್ರೀಮಂತ ಮನುಷ್ಯರು ನಿರ್ವಹಿಸಲು ಪ್ರಯತ್ನಿಸಿದರೆ ಪ್ರವಾಹ, ಪ್ರಳಯವಾಗುತ್ತೇನೆ. ಹೀಗಾಗಿ ನೀರಿಲ್ಲದೆ ಪರಿತಪಿಸುವವರು ಒಂದೆಡೆಯಾದರೆ ಪ್ರವಾಹದಿಂದ ಜಗತ್ತಿನಾದ್ಯಂತ ಜನಜೀವನವು ಅಲ್ಲೋಲ ಕಲ್ಲೋಲವಾಗಿದೆ. ಈ ನಿಟ್ಟಿನಲ್ಲಿ ಇಡೀ ಸೃಷ್ಟಿಯ ಪುನರುಜ್ಜೀವನಕ್ಕಾಗಿ ಪ್ರಾರ್ಥಿಸೋಣ. ದೇವರೇ, ನಮ್ಮ ಮೊರೆಯನ್ನು ಲಾಲಿಸು. ಆಮೆನ್. ಈಗ ಒಂದು ವಿಶೇಷ ಗೀತೆಯನ್ನು ಆಲಿಸೋಣ. ಪ್ರಾರ್ಥನೆ ಮಾಡೋಣ. ಅತ್ಯಂತ ಪ್ರೀತಿಯುಳ್ಳ ತಂದೆಯ ದೇವರೇ ಸ್ವಾಮಿ, ಈ ಭಾನುವಾರದ ಈ ವಿಶೇಷ ಭಾನುವಾರ, ಮಹಿಳೆಯರ ಭಾನುವಾರದಂದು ಕರ್ತ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮೆಲ್ಲರನ್ನು ನೀನು ಸಿದ್ಧಪಡಿಸೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನಿಂದ ತುಂಬಿಸು ಹೇಳುವಂಥ ವಾಕ್ಯಗಳನ್ನು ನಾವು ಕೇಳಿ ನಮ್ಮ ಹೃದಯದಲ್ಲಿಟ್ಟುಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸಲು ನಮಗೆ ಸಹಾಯ ಮಾಡೆಂಬುದಾಗಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಮೇಲೆ
ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇಂದು ಮಹಿಳೆಯರ ಭಾನುವಾರವಾಗಿದೆ. ಇದಕ್ಕೆ ಕೊಡಲ್ಪಟ್ಟಂಥ ಮುಖ್ಯವಾದಂಥ ವಿಷಯ ಮಹಿಳೆ ಬದಲಾವಣೆ ತರುವವಳು ಎಂಬುದಾಗಿ. ಮಹಿಳೆ ಬದಲಾವಣೆ ತರುವಳು, ವುಮೆನ್ ಆ್ಯಸ್ ಚೇಂಜ್ ಮೇಕರ್ಸ್ ಎಂಬುದಾಗಿದೆ. ಜಗತ್ತು ಬಹಳ ವೇಗವಾಗಿ ಓಡುತ್ತಾ ಇದೆ. ಈ ಹೊತ್ತು ಇದ್ದಂಥ ವಿಷಯಗಳು, ಸಂಗತಿಗಳನ್ನು ನಾವು ನಾಳೆ ನೋಡಿದರೆ ಅದು ಬೇರೆಯೇ ಆಗಿಬಿಟ್ಟಿರ್ತದೆ. ಮಹಿಳೆ ಕೂಡ ಈ ಒಂದು ಜಗತ್ತಿನ ಕೂಡ ಬದಲಾವಣೆಗಳನ್ನು ಆಕೆ ಮಾಡಿಕೊಳ್ಳುತ್ತಾ ಇದ್ದಾಳೆ. ಆಕೆಯ ಆಲೋಚನೆಗಳು, ಆಕೆಯ ಕೆಲಸಗಳು ಈ ಒಂದು ಬದಲಾವಣೆಗಳ ಮೂಲಕ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಮಹಿಳೆ ಇವೆಲ್ಲವಕ್ಕೂ ಹೊಂದಿಕೊಳ್ತಾಳೆ. ಉದಾಹರಣೆಗಾಗಿ ಒಬ್ಬ ಸಣ್ಣ ಹುಡುಗಿಯನ್ನೇ ನಾವು ತೆಗೆದುಕೊಳ್ಳೋದಾದರೆ, ಆಕೆ ಸಣ್ಣವಳಾಗಿದ್ದಾಗ ತಂದೆ ತಾಯಿಗಳು ಹೇಳಿದಂಥ ಮಾತುಗಳನ್ನು ಕೇಳ್ತಾಳೆ. ಆಮೇಲೆ ಮದುವೆಯಾದ ಮೇಲೆ ಗಂಡನಿಗೆ ಆಕೆ ಹೆಂಡತಿಯಾಗಿ, ಅತ್ತೆ ಮಾವನವರಿಗೆ ಸೊಸೆಯಾಗಿ, ತನ್ನ ಸ್ವಂತ ಮಕ್ಕಳು ಗಂಡು ಮಕ್ಕಳು ಅವರ ಮದುವೆ ಮಾಡಿದ ಮೇಲೆ ತಾನೇ ಅತ್ತೆಯಾಗಿ ಮತ್ತು ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಕಾಲ ಕಾಲಕ್ಕೆ ತನ್ನನ್ನು ಬದಲಾವಣೆ ಮಾಡುವುದನ್ನು ನೋಡ್ತೇವೆ. ಈ ಬದಲಾವಣೆಯನ್ನು ಯಾರೂ ಹೇಳುವುದಿಲ್ಲ. ಅದು ಆಕೆಯಲ್ಲಿ ಹಂತ ಹಂತವಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆಕೆ ಬದಲಾವಣೆಯನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಮಹಿಳೆ, ಆಕೆಯ ಜಗತ್ತು ಅಡುಗೆ ಮನೆ ಮತ್ತು ಮಕ್ಕಳು ಮತ್ತು ದೇವಾಲಯ ಆಗಿತ್ತು. ಇದನ್ನು ಜರ್ಮನ್ ಭಾಷೆಯಲ್ಲಿ 3K ಎಂಬುದಾಗಿ ಹೇಳ್ತಾರೆ. ಅಡುಗೆ ಮನೆಗೆ ಕ್ಯೂಶ, ಮಕ್ಕಳಿಗೆ ಕಿಂಡರ್ ಮತ್ತು ಚರ್ಚಿಗೆ ಇಲ್ಲವೇ ದೇವಾಲಯಕ್ಕೆ ಕೀರ್ಷ ಎಂಬುದಾಗಿ ಹೇಳ್ತಾರೆ. ಅದನ್ನು ನಾವು ಕೂಡ ನಮ್ಮ ದೇಶದಲ್ಲಿ ಕೂಡ ಮಾಡ್ತಾ ಇದ್ದರು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಮ್ಮ ಅಥವಾ ಅಜ್ಜಿ ಅವರೆಲ್ಲರೂ ಈ ಕಾರ್ಯಗಳನ್ನು ಮಾಡ್ತಾಯಿದ್ದರು. ಆದರೆ ಈಗಿನ ಕಾಲದಲ್ಲಿ ಮಹಿಳೆ, ಆಕೆಯ ಜಗತ್ತು ಏನಂದರೆ ಅಡುಗೆ ಮನೆ, ಮಕ್ಕಳು ಮತ್ತು ದೇವಾಲಯ. ಅದರೊಟ್ಟಿಗೆ ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ ಏನೆಂದರೆ, ಹೈಟೆಕ್ ಜಗತ್ತಿಗೆ ಹೊಂದಿಕೊಂಡು ಹೈಫೈ ಮಹಿಳೆ ಆಗಿರುವುದನ್ನು ನಾವು ನೋಡ್ತೇವೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಹೈಫೈ ಮಹಿಳೆಯಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಬದಲಾವಣೆಯನ್ನು ತರುವವರಾಗಿದ್ದೇವೆ. ಮಹಿಳೆಯ ಆಚಾರ ವಿಚಾರಗಳು ಕೂಡ ಸಹಕಾರವನ್ನು ಆಕೆಗೆ ಕೊಡುವಂಥವುಗಳಾಗಿವೆ. ಈಗಿನ ಕಾಲದಲ್ಲಿ ಮಹಿಳೆಯನ್ನು ನಾವು ನೋಡೋದಾದರೆ ಅಡುಗೆ ಮನೆ, ಮಕ್ಕಳು, ದೇವಾಲಯ ಅಷ್ಟೇ ಅಲ್ಲ, ಅದರ ಕೂಡ ತಾನು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗವನ್ನು ಆಕೆ ತೆಗೆದುಕೊಂಡು ತನ್ನ ಕುಟುಂಬ, ಅದರಲ್ಲಿರುವಂಥ ಮಕ್ಕಳು ಉತ್ತಮವಾಗಿ ಬೆಳೆಯಬೇಕು, ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು, ನನ್ನ ಕುಟುಂಬ ಉತ್ತಮವಾದ ರೀತಿಯಲ್ಲಿ ಇರಬೇಕೆಂಬುದಾಗಿ ಆಕೆ ಆಲೋಚನೆ ಮಾಡುವುದನ್ನು ನೋಡ್ತೇವೆ. ಇನ್ನು ಕೆಲವು ಬಡತನದಲ್ಲಿ ಇರುವಂಥ ಮಹಿಳೆಯರನ್ನು ನಾವು ನೋಡುವಾಗ ಗಂಡನ ಸಂಬಳ ಬಹಳ ಕಡಿಮೆ ಇರುವುದನ್ನು ಆಕೆ ತಿಳಿದುಕೊಂಡು ಯೋಚನೆ ಮಾಡ್ತಾಳೆ. ಏನಂದರೆ, ನಾವು ಕೂಡ ಇತರರ ಹಾಗೆ ಒಳ್ಳೆಯದು ಆಗಬೇಕೆಂಬುದಾಗಿ ನೆನೆಸಿ ಸ್ವಲ್ಪ ಬೇರೆ ಬೇರೆ ಮನೆಗಳಲ್ಲಿ ಕಸ ಮುಸುರೆ ಬಟ್ಟೆಗಳನ್ನು ತೊಳೆದು 2-3 ಮನೆಗಳಲ್ಲಿ ಮಾಡಿ ಹಣವನ್ನು ಆಕೆ ತೆಗೆದುಕೊಂಡು ಬಂದು ಗಂಡನ ಕೂಡ ಈಕೆಯು ಕೂಡ ತನ್ನ ಕುಟುಂಬಕ್ಕೋಸ್ಕರ ಖರ್ಚು ಮಾಡುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಬದಲಾವಣೆ ಅಂತ ಹೇಳಿದರೆ ತಾನು ಮಾಡುವಂಥ ತನ್ನ ಕೆಲಸ, ತನ್ನ ಜೀವನ ಒಳ್ಳೆಯದಾಗಿರಬೇಕೆಂಬುದಾಗಿ ಇಲ್ಲಿ ಮಹಿಳೆ ಒಂದು ಬದಲಾವಣೆ ತರುವುದನ್ನು ನಾವು ನೋಡ್ತೇವೆ. ಏನಂದರೆ, ತನ್ನ ಮಕ್ಕಳು, ತಾನು ಆಯಾ ಕೆಲಸ ಅಥವಾ ಪಾತ್ರೆ ತೊಳೆಯೋದು ಅದರಲ್ಲಿ ಆಕೆ ಆಲೋಚನೆ ಮಾಡ್ತಾಳೆ. ನಾನಂತೂ ಓದಲಿಲ್ಲ, ಆದರೆ ನನಗಿರುವಂಥ ಮಕ್ಕಳು ಉತ್ತಮವಾಗಿ ಓದಲಿ ಎಂಬುದಾಗಿ ನೆನೆಸಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮಕ್ಕಳನ್ನು ಸೇರಿಸ್ತಾಳೆ. ನಾನು ಕೆಲವು ಸಮಯ ಕೇಳ್ತಾ ಇರ್ತೇನೆ ಅವ್ರನ್ನ, ಅಮ್ಮ ಮತ್ತು ಅವ್ರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕಿದೆಯಲ್ಲ, ಮತ್ತು ಅವ್ರಿಗೆ ಹೋಮ್ ವರ್ಕ್ ಮಾಡೋದು ಹೇಗೆ, ನೀವು ಹೇಳಿಕೊಡ್ಬೇಕಲ್ಲ. ಅಯ್ಯೋ ಅಮ್ಮೋರೇ, ನಮಗೇನು ಬರೋದಿಲ್ಲ ರೀ ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ,
ಅಲ್ಲಿ ಸ್ಕೂಲಲ್ಲಿ ಕಳಿಸಿಬಿಟ್ಟಿರ್ತಾರೆ, ಸಾಕು ಅದನ್ನಷ್ಟೇ ಓದಿ ಕಲಿತು ಪಾಸಾದರೆ ಸಾಕು ಎಂಬುದಾಗಿ ಆಕೆ ಆಲೋಚನೆ. ಇಲ್ಲಿ ಒಂದು ಬದಲಾವಣೆ, ತಾನು ಓದಲಿಲ್ಲ ಆದರೆ ತನ್ನ ಮಕ್ಕಳು ಉತ್ತಮವಾಗಿ ಓದಲಿ ಎಂಬುದಾಗಿ. ಒಂದು ಸಲ ಒಂದು ಸಭೆಯಲ್ಲಿ ಒಬ್ಬ ತಾಯಿ, ಆಕೆ ಕೆಲಸ ಮಾಡ್ತಾಯಿದ್ಲು ಆಯಾ ಎಂಬುದಾಗಿ. ನಮ್ಮ ಯಜಮಾನರ ಹತ್ರ ಬಂದು ಅವಕ್ಕೆ ಕೇಳಿದ್ಲು, ಏನಂದರೆ ಏನು ಓದ್ತಾ ಇದ್ದಾನ್ರಮ್ಮ ನಿಮ್ಮ ಮಗ ಅಂತ ಕೇಳಿದರೆ, ಅಯ್ಯೋ ರೇ ತುಂಬ ಓದಿದ್ದಾರೆ, ತುಂಬ ಚೆನ್ನಾಗಿ ಓದಿದ್ದಾನೆ ಎಂಬುದಾಗಿ. ಎಷ್ಟು ಓದಿದ್ದಾರೆ ಅಂತ ಕೇಳಿದಾಗ 7ನೇ ಕ್ಲಾಸ್ ಪಾಸ್ ಆಗಿದ್ದಾನೆ ಎಂಬುದು. ನೋಡಿರಿ, ಆ ತಾಯಿಗೆ ಆ 7ನೇ ಕ್ಲಾಸು ವಿಶೇಷವಾಗಿ ಆಕೆಗೆ ನೋಡ್ತೇವೆ ನಾವು. ಹೀಗೆ ನಮ್ಮ ಮಹಿಳೆಯರು ದಿನದಿಂದ ದಿನಕ್ಕೆ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಸತ್ಯವೇದದಲ್ಲಿ ಬದಲಾವಣೆ ತಂದಂಥ ಮಹಿಳೆಯರ ವಿಷಯವಾಗಿ ಸ್ವಲ್ಪ ಹೊತ್ತು ನಾವು ತಿಳಿದುಕೊಳ್ಳೋಣ. ಬೈಬಲ್ನಲ್ಲಿ ತುಂಬ ಇದ್ದಾವೆ, ಆದರೆ ನಾನು ಕೆಲವು ಸಂಗತಿ ಮಹಿಳೆಯರ ಬಗ್ಗೆ ನಾನು ತಿಳಿಸ್ತೇನೆ. ಈಗ ತಾನೇ ಓದಿದಂಥ ಹಳೆ ಒಡಂಬಡಿಕೆ ಭಾಗದಲ್ಲಿ ಅರಣ್ಯಕಾಂಡ 27 1-11 ವಚನ ನೋಡೋದಾದರೆ, ಅಲ್ಲಿ ಚಲ್ಪಹಾದನ 5 ಹೆಣ್ಣು ಮಕ್ಕಳು, ಮಹ್ಲಾ, ನೋವಾ, ಹೂಗ್ಲಾ, ಮಿಲ್ಕಾ ಮತ್ತು ತೀರ್ಚ, ಇವರು ಮೋಶೆ ಬಳಿಗೆ ಬಂದು ಮೋಶೆಗೆ ಹೇಳ್ತಾರೆ ಏನಂದರೆ, ನಮ್ಮ ತಂದೆ ಅರಣ್ಯದಲ್ಲಿ ಸತ್ತು ಹೋದ, ಆತನಿಗೆ ಗಂಡು ಮಕ್ಕಳಿಲ್ಲ ಮತ್ತು ತಂದೆಯ ಕುಲದವರೊಂದಿಗೆ ನಮಗೂ ಕೂಡ ಸ್ವಾಸ್ಥ್ಯವನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಈ ಸ್ವಾಸ್ಥ್ಯದ ಹೆಣ್ಣು ಮಕ್ಕಳಿಗೆ ಕೊಡುವಂಥದ್ದು ಇರಲಿಲ್ಲ. ಆದ್ದರಿಂದ ಮೋಶೆ ಹೇಳ್ತಾನೆ, ಹಾಗಾದರೆ ನಾನು ದೇವರನ್ನೇ ಕೇಳ್ತೇನೆ. ದೇವರನ್ನು ಕೇಳಿಕೊಳ್ಳುವಾಗ ದೇವರಲ್ಲಿ ಹೇಳ್ತಾನೆ ಏನಂದರೆ, ಮೋಶೆಗೆ ಆ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯವೇ, ತಂದೆಯ ಕುಲದವರೊಂದಿಗೆ ಆ ಹೆಣ್ಣು ಮಕ್ಕಳಿಗೂ ಕೂಡ ನೀವು ಸ್ವಾಸ್ಥ್ಯ ಕೊಡಬೇಕೆಂಬುದಾಗಿ ದೇವರು ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನು ಮೇಲೆ ಯಾವನಾದರೂ ಒಬ್ಬ ಮನುಷ್ಯ ಮಗನಿಲ್ಲದೆ ಸತ್ತರೆ ಅವನ ಸ್ವಾಸ್ಥ್ಯವನ್ನು ಅವನ ಮಗಳಿಗೆ ಕೊಡಬೇಕು ಎಂಬುದಾಗಿ ಹೇಳಿದ. ಈ ತೀರ್ಮಾನವು ಇಸ್ರಾಯೇಲರಿಗೆ ನ್ಯಾಯಬದ್ಧವಾಗಿ ಸಿಗ್ತದೆ. ಅದೊಂದು ಕಟ್ಟಳೆ ಆಗ್ತಾ ಇದ್ದಿದ್ದನ್ನು ನಾವು ನೋಡ್ತೇವೆ. ಹೀಗೆ ಚಲ್ಪಹಾದನ ಹೆಣ್ಣು ಮಕ್ಕಳು ಈ ಕಟ್ಟಳೆಯನ್ನು ತರುವುದಕ್ಕೋಸ್ಕರ ಅವರು ಬಹಳ ಹೋರಾಟ ಮಾಡಿದ್ದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಇದು ಒಂದು ಬದಲಾವಣೆ. ಇನ್ನು ಎರಡನೇದಾಗಿ ಸಮಾರ್ಯದ ಸ್ತ್ರೀ, ಯೋಹಾನ 4:27-30, 39-42 ವಚನಗಳನ್ನು ನೋಡುವಾಗ, ಯೇಸು ಸ್ವಾಮಿ ಯಾಕೋಬನ ಬಾವಿಯ ಹತ್ತಿರ ಕೂತಿದ್ದಾನೆ. ಮಧ್ಯಾಹ್ನ ವೇಳೆಯಲ್ಲಿ ಸಮಾರ್ಯದ ಸ್ತ್ರೀ ನೀರನ್ನು ಸೇದುವುದಕ್ಕೆ ಅಲ್ಲಿಗೆ ಬಂದಿದ್ದಾಳೆ. ಇವರಿಬ್ಬರ ಮಧ್ಯದಲ್ಲಿ ಸಂಭಾಷಣೆ ಆಗ್ತದೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಜೀವಕರವಾದಂಥ ನೀರು ಎಂಬುದಾಗಿ, ಮತ್ತು ಆರಾಧನೆಯನ್ನು ಹೇಗೆ ನಾವು ಮಾಡಬೇಕು, ನಂತರ ನಾನೇ ಆ ಮೆಸ್ಸಿಯನು ಎಂಬಂಥ 3 ವಿಷಯಗಳನ್ನು ಈ ಸಮಾರ್ಯದ ಸ್ತ್ರೀಗೆ ಹೇಳುವಾಗ ಆಕೆಗೆ ಖುಷಿ ಆಗ್ತದೆ. ವಚನ 28ರಲ್ಲಿ ನಾವು ನೋಡ್ತೇವೆ ಏನಂದರೆ, ಆ ಹೆಂಗಸು ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾ ಇದ್ದಾಳೆ. ನೋಡಿ, ಇದೊಂದು ಬದಲಾವಣೆ. ನೀರಿಗಾಗಿ ಬಂದಿದ್ದಾಳೆ, ಕೊಡ ತುಂಬ ನೀರು ತಗೊಂಡು ಮನೆಗೆ ಹೋಗಬೇಕಿತ್ತು, ಆದರೆ ಆ ಕೊಡವನ್ನು ಆಕೆ ಮರೆತು ಬಿಟ್ಟು ಬಂದಿದ್ದಾಳೆ. ಆ ಕೊಡವನ್ನು ಕೂಡ ಅಲ್ಲಿಯೇ ಬಿಟ್ಟು ಸಂತೋಷದಿಂದ ಊರೊಳಗೆ ಹೋಗ್ತಾಳೆ. ಅಲ್ಲಿ ಹೇಳ್ತಾ ಇದ್ದಾಳೆ ತನ್ನ ಊರಿನ ಜನರಿಗೆ, ಇಲ್ಲಿ ಸ್ವಾಮಿ ಬಂದಿದ್ದಾರೆ, ನನ್ನ ವೈಯಕ್ತಿಕವಾದಂಥ ವಿಷಯವನ್ನು ಅವರು ಹೇಳಿದರು. ಮಾತ್ರವಲ್ಲದೆ ತಾನೇ ಲೋಕರಕ್ಷಕನೆಂಬುದಾಗಿ, ತಾನೇ ಮೆಸ್ಸಿಯನೆಂಬುದಾಗಿ ಹೇಳಿದ್ದಾನೆ ಅಂತ ಹೇಳುವಾಗ ಆ ಊರಿನ ಜನರೆಲ್ಲರೂ ಈ ಯಾಕೋಬನ ಬಾವಿಯ ಬಳಿಗೆ ಬರುತ್ತಾ ಇದ್ದಾರೆ. ಅವರು ಯೇಸು ಸ್ವಾಮಿಯನ್ನು ನೋಡಿ, ಸ್ವಾಮಿಯವರೇ 2 ದಿನ ನಮ್ಮ ಕೂಡ ಇರಬೇಕು, ನಮ್ಮ ಊರಕ್ಕೆ ಬನ್ನಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವರೊಟ್ಟಿಗೆ ಹೋಗಿ 2 ದಿವಸ ಇದ್ದು ಅವರಿಗೆ ವಾಕ್ಯ ಸಂದೇಶವನ್ನು ಕೊಟ್ಟು ಬಹಳ ಸಂತೋಷ ಪಡುವುದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಜೆರುಸಲೇಮಿಗೆ ನಾವು ಹೋಗಿದ್ದಾಗ ಯಾಕೋಬನ ಬಾವಿಗೆ ಹೋದೆವು. ಈ ಯಾಕೋಬನ ಬಾವಿ ಮಧ್ಯೆ ಇದೆ, ಅದಕ್ಕೆ ಒಂದು ಮನೆಯನ್ನು ಕಟ್ಟಿದ್ದಾರೆ. 39 ಜನ ನಾವು ಆ ಯಾಕೋಬನ ಕಟ್ಟಿಸಿದ ಬಾವಿಯನ್ನು ನೋಡಿದೆವು. ಅದರಲ್ಲಿ ನೀರು ಇತ್ತು, ಮತ್ತು ಕಟ್ಟೆಯ ಮೇಲೆ ಒಂದು ಬಕೆಟ್, ಒಂದು ಹಗ್ಗ ಇತ್ತು, ಮತ್ತು ಗಡಗಡಿ ಇತ್ತು. ಎಲ್ಲರಿಗೂ ಆ ನೀರನ್ನು ಸೇದಬೇಕು ಎಂಬುದಾಗಿ ಆಸೆ. ಸರಿ,
ಇಬ್ಬಿಬ್ಬರೇ ಸೇರಿ ಆ ನೀರನ್ನು ಸೇದ್ತಾ ಇದ್ದಾರೆ. ಮೊದಲನೇ ಯಾವ ಗುಂಪಿನವರು ಸೇದುವಾಗ ಏನಾಗಿದೆ ಅಂದರೆ ಅಲ್ಲಿರುವಂಥ ಚಿಕ್ಕ ಬಕೆಟ್ನಲ್ಲಿ ನೀರನ್ನು ಅವ್ರಿಗೆ ಯಾವಾಗ ತೊಗೋಬೇಕು ಗೊತ್ತಿಲ್ಲ. ಅದೇನಾಯ್ತಂದರೆ ಮೇಲೆ ಹೋಗಿ ಎಲ್ಲರ ಮೇಲೆ ನೀರು ಬಿದ್ದುಬಿಡ್ತು. ಆಗ ಚಳಿಗಾಲ, ನೀರು ಭಯಂಕರ ಥಂಡಿ ಇರ್ತಿತ್ತು. ತಂಪಾದಂಥ ನೀರು ಎಲ್ಲರ ಮೇಲೆ ಬಿದ್ದಾಗ ಎಲ್ಲರೂ ಒಂದು ಸಲ ಕಿರುಚಿಬಿಟ್ರು. ನಾನು ನೆನೆಸ್ತೇನೆ ಈಗ ಏನಂದರೆ ಅದು ಶವರ್ಸ್ ಆಫ್ ಬ್ಲೆಸ್ಸಿಂಗ್ ಎಂಬುದಾಗಿ. ಅವರು ಬೇಕಂತಲೇ ಮಾಡಲಿಲ್ಲ, ಗೊತ್ತಿಲ್ಲದ ರೀತಿಯಲ್ಲಿ ಆ ಬಕೆಟ್ನಲ್ಲಿ ಇದ್ದಂಥ ನೀರು ಅಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲರಿಗೂ ತಲೆ ಮೇಲೆ ನೀರು ಬಿದ್ದದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಹೌದು ಪ್ರಿಯರೇ, ಈಗಲೂ ಕೂಡ ಆ ನೀರು ಬಹಳ ತಂಪಾಗಿದೆ ಮತ್ತು ರುಚಿಯಾದಂಥ ನೀರು. ನಾವು ಕೂಡ ಒಂದು ಬಕೆಟನ್ನು ಬಿಟ್ಟು ನೀರನ್ನು ತುಂಬಿ ಆಮೇಲೆ ನೀರು ಕುಡಿದು ಎಷ್ಟು ನೀರು ಕುಡಿದ್ರೂ ನಮಗೆ ಇನ್ನಷ್ಟು ಕುಡಿಬೇಕು. ಯಾಕಂದರೆ ಯೇಸು ಸ್ವಾಮಿಯಲ್ಲಿ ಕೂತಂಥ ಸ್ಥಳ ಮತ್ತು ಯಾಕೋಬನು ಕಟ್ಟಿಸಿದಂಥ ಬಾವಿ ಎಂಬುದಾಗಿ. ಇನ್ನು ಮೂರನೇದಾಗಿ ನಾವು ನೋಡ್ತೇವೆ ವಿಮೋಚನ ಕಾಂಡ 1ನೇ ಅಧ್ಯಾಯ 15ರಿಂದ 22 ವಚನಗಳಲ್ಲಿ ನೋಡ್ತೇವೆ. ಏನಂದರೆ ಶಿಪ್ರ ಮತ್ತು ಪೂಗ ಎಂಬಂಥ ಸೂಲಗಿತ್ತಿಯರ ವಿಷಯ. ಐಗುಪ್ತದಲ್ಲಿ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಬಹಳವಾಗಿ ಹೆಚ್ಚಿದರು ಎಂಬುದಾಗಿ ನೋಡ್ತೀವಿ. ಮತ್ತು ಇಡೀ ದೇಶದಲ್ಲೆಲ್ಲ, ಐಗುಪ್ತ ದೇಶದಲ್ಲೆಲ್ಲ ಎಲ್ಲಿ ನೋಡಿದರೂ ಇಸ್ರಾಯೇಲರು ಇದ್ದರು ಎಂಬುದಾಗಿ. ಆದ್ದರಿಂದ ಫರೋಹ ಅರಸನು ಆಲೋಚನೆ ಮಾಡ್ತಾನೆ, ಇವರು ಎಷ್ಟು ವೃದ್ಧಿ ಆಗ್ತಾ ಇದ್ದಾರೆ, ನಮಗಿಂತಲೂ ಇವರು ವೃದ್ಧಿ ಆಗ್ತಾ ಇದ್ದಾರೆ, ಇದನ್ನು ನಾವು ಕಡಿಮೆ ಮಾಡಬೇಕು ಎಂಬುದಾಗಿ ನೆನೆಸಿ ಇಸ್ರಾಯೇಲರಿಗೆ ಬಹಳ ಕಷ್ಟ ಕೊಟ್ಟು ಕ್ರೂರವಾಗಿ ನಡೆಸಿಕೊಂಡರು. ಅಷ್ಟೇ ಅಲ್ಲ, ಪೀತೋಮ್ ಮತ್ತು ರಾಮ್ಸೆಸ್ ಎಂಬಂಥ ಉಗ್ರಾಣ ಇರುವಂಥ ಪಟ್ಟಣಗಳನ್ನು ಅವರ ಕೂಡ ಕಟ್ಟಿಸಿಕೊಂಡರು. ಇಷ್ಟು ಕ್ರೂರವಾಗಿ ದುಡಿಸಿಕೊಂಡರೂ ಕೂಡ ಇಸ್ರಾಯೇಲರು ಹೆಚ್ಚುತ್ತಾ ವೃದ್ಧಿ ಆಗ್ತಾ ಇದ್ದಾರೆ. ಈಗ ಅರಸ ಇನ್ನೊಂದು ಉಪಾಯ ಮಾಡ್ತಾನೆ. ಏನಂದರೆ ಶಿಪ್ರ ಮತ್ತು ಪೂಗ ಎಂಬಂಥ ಸೂಲಗಿತ್ತಿಯರನ್ನು ಕರೆದು ಅವರಿಗೆ ಹೇಳ್ತಾರೆ, ನೀವು ಇಬ್ಬರೇ ಹೆಂಗಸರಿಗೆ ಮಗು ಒಂದು ವೇಳೆ ಗಂಡು ಮಗುವಾಗಿದ್ದರೆ ನೀವು ಕೊಂದು ಬಿಡಬೇಕು, ಹೆಣ್ಣು ಮಗುವಾದರೆ ಅದನ್ನು ಉಳಿಸಬೇಕು ಎಂಬುದಾಗಿ. ಆಯಿತು ಅರಸನೇ ಎಂಬುದಾಗಿ ಹೇಳ್ತಾರೆ. ಆದರೆ ಈ ಇಬ್ಬರು ಸೂಲಗಿತ್ತಿಯರು ಇಬ್ರಿಯರು, ಆದ್ದರಿಂದ ಅವರು ದೇವರಿಗೆ ಭಯಪಟ್ಟು ಹಾಗೆ ಬಿಟ್ಟುಬಿಡ್ತಾರೆ. ಗಂಡು ಮಕ್ಕಳ ಸಂತಾನ ಬೆಳೆಯುತ್ತಾ ಹೋಗುವುದನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಅಷ್ಟೇ ಅಲ್ಲ, ಆ ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಕೊರತೆ ಅವರಲ್ಲಿತ್ತು, ಅವರಿಗೆ ಮಕ್ಕಳಾಗಿರಲಿಲ್ಲ. ಈ ಸೂಲಗಿತ್ತಿಯರು ಗಂಡು ಮಕ್ಕಳನ್ನು ಉಳಿಸಿದ್ದರಿಂದ ದೇವರವರಿಗೆ ಒಂದು ಬಹುಮಾನ ಕೊಡ್ತಾ ಇದ್ದಾನೆ. ಏನೆಂದರೆ ಅವರಿಗೂ ಕೂಡ ಸಂತಾನ ಅಭಿವೃದ್ಧಿಯನ್ನು ಕೊಡುವುದನ್ನು ನಾವು ನೋಡ್ತೇವೆ. ಇನ್ನು 4ನೇದಾಗಿ ಯೇಸುವಿನ ತಾಯಿಯಾದಂಥ ಮರಿಯಳು ದೇವರ ರಾಜ್ಯವನ್ನು ತರುವುದರಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ಒಬ್ಬ ತಾಯಿಯಾಗಿದ್ದಾಳೆ. ರಕ್ಷಕನನ್ನು ಹೆತ್ತು ಪಾಪಿ ಮಾನವರಾದ ನಮ್ಮನ್ನು ಉಳಿಸಿ ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸುವುದನ್ನು ಈ ತಾಯಿ ಮಾಡುವುದನ್ನು ನಾವು ನೋಡ್ತೇವೆ. ಕನ್ಯಾಸ್ತ್ರೀ ಗರ್ಭಿಣಿಯಾಗಿದ್ದಾಳೆ. ಸಮಾಜದಲ್ಲಿ ನನಗೆ ಏನು ಹೇಳ್ತಾರೆ ಎಂಬುದ ಎಲ್ಲ ಆಕೆಗೂ ಗೊತ್ತಿತ್ತು. ಆದರೂ ಕೂಡ ತನ್ನನ್ನು ಸಮರ್ಥಿಸಿಕೊಳ್ತಾಳೆ. ನಾನು ನಿನ್ನ ದಾಸಿ, ಆ ದೂತನು ಬಂದಾಗ ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆಯೇ ಆಗಲಿ ಎಂಬುದಾಗಿ. ಸರಿ, ಮಗು ದೊಡ್ಡದಾಗ್ತದೆ. ಆ ಮಗುವನ್ನು ಆಕೆ ಹೆತ್ತು ನಂತರ ದೇವರ ಭಯಭಕ್ತಿಯಲ್ಲಿ ನಡೆಸಿ ಒಂದು ಬದಲಾವಣೆ ತರುವುದನ್ನು ನಾವು ಈ ಭಾಗದಲ್ಲಿ ನೋಡುವರಾಗಿದ್ದೀವಿ. ಇನ್ನು 2ನೇದಾಗಿ ನಮ್ಮ ದೇಶದಲ್ಲಿ ಅನೇಕ ಸ್ತ್ರೀಯರು ಬದಲಾವಣೆಯನ್ನು ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಮಾಬಾಯಿ, ಪಂಡಿತ ರಮಾಬಾಯಿ ಎಂಬುದಾಗಿ ನೋಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪ್ರದಾಯಸ್ಥ ಮರಾಠ ಬ್ರಾಹ್ಮಣ ಮನೆಯಲ್ಲಿ ಆಕೆ ಜನನ ಆಯಿತು. ಆಮೇಲೆ ತಂದೆ ಸಂಸ್ಕೃತ ಪಂಡಿತ. ಅದಕ್ಕೆ ಅವರು ಏನು ಮಾಡ್ತಾಯಿದ್ರಂದರೆ ಪುರಾಣಗಳನ್ನು, ಶಾಸ್ತ್ರಗಳನ್ನು ಅವರು ಬಾಯಿಪಾಠ ಮಾಡಿಕೊಂಡು ದೊಡ್ಡ ಯಾತ್ರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಅದನ್ನು ಹೇಳಿ ಅದರಿಂದ ಹಣವನ್ನು ಸಂಗ್ರಹ ಮಾಡ್ತಾಯಿದ್ರು. ಈ ಪಂಡಿತ ರಮಾಬಾಯಿ ಪೂನಾಕ್ಕೆ ಹೋಗ್ತಾಳೆ. ಪೂನಾದಲ್ಲಿ ಹೋಗ್ತಾಳೆ. ಕಲ್ಕತ್ತಾದಲ್ಲಿರುವಾಗ ಒಬ್ಬ ಬ್ರಾಹ್ಮಣ ಯವನಸ್ಥನನ್ನು ಮದುವೆ ಆಗ್ತಾಳೆ. ಆಕೆಗೆ ಒಬ್ಬ ಮಗಳು ಹುಟ್ಟುತ್ತಾಳೆ.
ನಂತರ ಆಕೆ ಗಂಡ ತೀರಿ ಹೋಗ್ತಾನೆ. ಈಗ ಬಹಳ ಕಷ್ಟದ ಸಮಯ. ಇಂಥ ಸಂದರ್ಭದಲ್ಲಿ ಆಕೆ ಪೂನಾಕ್ಕೆ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀ, ಒಬ್ಬ ಫ್ರೆಂಡ್ ಸಿಗ್ತಾಳೆ. ಆಕೆ, ನಾನು ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಸಮಾಜ ಕಾರ್ಯಕರ್ತೆಯಾಗಿ, ನೀನು ಕೂಡ ಬಾ, ನಾನು ಏನೇನು ಮಾಡ್ತಾಯಿದ್ದೇನೆ ಆ ಕೆಲಸವನ್ನು ನೀನು ಭಾರತಕ್ಕೆ ಹೋಗಿ ಆ ಕೆಲಸಗಳನ್ನು ಮಾಡು ಎಂಬುದಾಗಿ ಆಕೆಗೆ ಬಹಳವಾಗಿ ಹೇಳುವಾಗ, ಪೂನಾಕ್ಕೆ ಇದ್ದಂಥ ಈ ಪಂಡಿತ ರಮಾಬಾಯಿ ಇಂಗ್ಲೆಂಡಿಗೆ ಹೋಗಿ ಅಲ್ಲಿಂದ ಬಂದು ಮುಂಬೈಯಲ್ಲಿ ಸೇವಾ ಸದನ ಎಂಬುದಾಗಿ ಆಕೆ ಒಂದು ಸಂಸ್ಥೆಯನ್ನು ಕಟ್ತಾಳೆ. ಇಬ್ಬರು ವಿಧವೆಯರಿಂದ ಪ್ರಾರಂಭ ಮಾಡ್ತಾಳೆ. ಆಮೇಲೆ ಆಕೆಯನ್ನು ಮುಂಬೈನಿಂದ ಪೂನಾಕ್ಕೆ ವರ್ಗ ಮಾಡ್ತಾರೆ. ಅಲ್ಲಿ ಮುಕ್ತಿ ಮಿಷನ್ ಎಂಬಂಥ ಒಂದು ಸಂಸ್ಥೆಯನ್ನು ಆಕೆ ಪ್ರಾರಂಭ ಮಾಡ್ತಾಳೆ. ವಿಧವೆಯರಿಗೆ, ಅವಿವಾಹಿತ ಸ್ತ್ರೀಯರಿಗೆ ಆಶ್ರಯ ಕೊಡ್ತಾ ಇದ್ದಾಳೆ. ವಿದ್ಯಾಸಂಸ್ಥೆಗಳನ್ನು ಆಕೆ ಪ್ರಾರಂಭಿಸಿದಳು ಮತ್ತು ಕಸೂತಿ ಕೆಲಸವನ್ನು ಆಕೆ ತರಬೇತಿ ಕೊಟ್ಟಳು ಎಂಬುದಾಗಿ ನಾವು ನೋಡೋರೆ. ಹೀಗೆ ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಅಷ್ಟು ಮಹತ್ವ ಇರಲಿಲ್ಲ. ವಿಧವೆಯರು, ಅವಿವಾಹಿತರು ಅಂದರೆ ಬಹಳ ಕಷ್ಟ ಇತ್ತು. ಅಂಥವರನ್ನು ತಂದು ಈ ತನ್ನ ಸದನದಲ್ಲಿ ಆಕೆ ಸಾಕುವುದನ್ನು ನೋಡ್ತೇವೆ. ಮತ್ತು ಅಲ್ಲಿಂದ ಮುಕ್ತಿ ಮಿಷನ್, ಅಲ್ಲಿ ತಾನೇ ಒಂದು ಸಂಸ್ಥೆ, ಈಗಲೂ ಕೂಡ ಆ ಸಂಸ್ಥೆ ಇದೆ ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಮದರ್ ತೆರೇಸಾ. ಈಕೆ ಅಲ್ಬೇನಿಯಾದ ಒಬ್ಬ ಕನ್ಯಾಸ್ತ್ರೀಯಾಗಿದ್ದಳು. ಈಕೆ ಕೂಡ ಕಲ್ಕತ್ತಾಕ್ಕೆ ಬಂದು ದಾರಿಯಲ್ಲಿ ಬಿದ್ದಂಥ ರೋಗಿಗಳನ್ನು, ಅವಿವಾಹಿತರನ್ನು, ವಿಧವೆಯರನ್ನು ಎಲ್ಲರನ್ನು ಕರೆದುಕೊಂಡು ಬರ್ತಾಳೆ. ಬಂದು ಒಂದು ಸಣ್ಣ ರೂಮಿನಲ್ಲಿ ಅವರೆಲ್ಲರನ್ನು ಹಾಕಿ ರೋಗಿಯಲ್ಲಿದ್ದಂಥ ಆ ರೋಗದ ಅವರಿಗೆ ಗಾಯಗಳನ್ನು ತಾನೇ ತೊಳೆದು ಶುದ್ಧ ಮಾಡಿ ಅವರಿಗೆ ಇರುವುದಕ್ಕೆ ಸ್ಥಳವನ್ನು ಕೊಟ್ಟಳು ಎಂಬುದಾಗಿ ನೋಡ್ತೇವೆ. ಆಕೆ ರೋಗಿಯ ಬಗ್ಗೆ ಹೇಳುವಾಗ, ಒಂದೊಂದು ರೋಗಿಯಲ್ಲಿ ನಾನು ಕ್ರಿಸ್ತನನ್ನು ನೋಡ್ತೇನೆ, ಆದ್ದರಿಂದ ನಾನು ಮಾಡುವಂಥದ್ದು ಈ ಜನರಿಗೆ ಮಾಡುವಂಥ ಈ ಕೆಲಸ ಅದು ಯೇಸು ಕ್ರಿಸ್ತನಿಗೆ ಮಾಡುವಂಥ ಒಂದು ಕೆಲಸ ಆಗಿದೆ ಎಂಬುದಾಗಿ ಆಕೆ ಹೇಳ್ತಾ ಇದ್ಳು. ಸತ್ತ ನಂತರ ಪೋಪರು ಕೂಡ ಆಕೆಗೆ ಸಂತಳು ಎಂಬಂಥ ಒಂದು ಪದವಿಯನ್ನು ಆಕೆಗೆ ಕೊಟ್ಟು ಗೌರವಿಸಿದ್ದಾರೆ ಎಂಬುದಾಗಿ ನೋಡ್ತೇವೆ. ಇನ್ನು ಮಹಿಳಾ ಮಿಷನರಿ, ಅದರಲ್ಲಿ ವಿಶೇಷವಾಗಿ ಎಮ್ಮಿ ಕಾರ್ಮೈಕಲ್, ಈ ಮಿಷನರಿ ಆಕೆ 8 ವರ್ಷದ ದೇವದಾಸಿ ಮಕ್ಕಳಿಗೆ ಹೋರಾಟ ಮಾಡ್ತಾಳೆ. 8 ವರ್ಷದಲ್ಲಿದ್ದಂಥ ಈ ಚಿಕ್ಕ ಮಕ್ಕಳನ್ನು ನಾವು ಆ ಒಂದು ದೇವದಾಸಿ ಪದ್ಧತಿಯನ್ನು ತೆಗೆದು ಬಿಡಬೇಕು ಅಂಥೇಳಿ ಬಹಳವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ಸ್ತ್ರೀ ಬಗ್ಗೆ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಏನಂದರೆ ಐರಿನ್ ಶಿಂಡ್ಲರ್ ಎಂಬುದಾಗಿ ಪೋಲೆಂಡ್ ದೇಶದಲ್ಲಿದ್ದಂಥ ಒಬ್ಬ ಮಹಿಳೆ. ಅವರು ತಾನು ಮತ್ತು ತನ್ನ ಗಂಡ ಒಂದು ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದರು. ಅಲ್ಲಿರುವಂಥ ಕೆಲಸಗಾರರು ಯಹೂದಿಯರಾಗಿದ್ದರು. ಆ ಸಮಯದಲ್ಲಿ ಹಿಟ್ಲರನ್ನು ನಾಜಿ ಒಂದು ಗ್ರೂಪ್ ಮಾಡಿಕೊಂಡು ಅವರ ಮೂಲಕವಾಗಿ ಯಹೂದ್ಯರಿಗೆ ಬಹಳ ಕಷ್ಟಗಳನ್ನು ಕೊಟ್ಟ, ಬಹಳ ಹಿಂಸೆಗಳನ್ನು ಕೊಟ್ಟ. ಮಕ್ಕಳನ್ನು ಎಲ್ಲಿ ಕಾಣ್ತಾರೋ ಅವರಿಗೆ ಶೂಟ್ ಮಾಡ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಈಕೆ ಮಾಡಿದ್ದೇನೆಂದರೆ, ತನ್ನ ದೊಡ್ಡದಾದಂಥ ಒಂದು ಹಾಲ್ನಲ್ಲಿ 2500 ಮಕ್ಕಳನ್ನು, ಯಹೂದಿ ಮಕ್ಕಳನ್ನು ಈ ನಾಜಿ ಗುಂಪಿಗೆ ಗೊತ್ತಾಗದ ಹಾಗೆ ಅವರನ್ನು ಹಾಲ್ನಲ್ಲಿಟ್ಟು ಅವರನ್ನು ಸಾಕಿ ಸಲುಹಿದ. ಎಂಥ ವಿಶೇಷ ಸಂಗತಿ. ಕೊನೆಗೆ ಆಕೆ 97 ವರ್ಷದಲ್ಲಿದ್ದಾಗ ಆಕೆ ಯೆರೂಸಲೇಮಿಗೆ ಹೋಗಿ ಅಲ್ಲಿಯೇ ಮರಣ ಹೊಂದಿದಳು ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಮೂರನೇದಾಗಿ ನಮ್ಮ ಸಭಾ ಪ್ರಾಂತದಲ್ಲಿಯೂ ಕೂಡ ಮಹಿಳಾ ಮಿಷನರಿಗಳು ಸೇವೆ ಮಾಡಿದ್ದ. ಅವರನ್ನು ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು. ಬಡವರ ಮಧ್ಯದಲ್ಲಿ, ಆಸ್ಪತ್ರೆಗಳಲ್ಲಿ, ಶಾಲೆಗಳಲ್ಲಿ ಅವರು ಸೇವೆ ಮಾಡಿದರು. ಅನೇಕ ಆಶ್ರಮಗಳನ್ನು ಕಟ್ಟಿದರು, ಆಸ್ಪತ್ರೆಗಳನ್ನು ಕಟ್ಟಿದರು, ಶಾಲೆಗಳನ್ನು ಕೂಡ ಅವರು ಕಟ್ಟಿದರು. ಅದರಲ್ಲಿ ವಿಶೇಷವಾಗಿ ಮೋಟೆಬಿನ್ನೂರಿನಲ್ಲಿ ಸಿಸ್ಟರ್ ಗಟ್ಸ್, ಸಿಸ್ಟರ್ ಮಾರ್ತಾ ಎರ್ಹಾರ್ಟ್, ಸಿಸ್ಟರ್ ಮಾರ್ಗರೆಟ್ ಮ್ಯುಲ್ಲರ್, ಸಿಸ್ಟರ್ ಹನ್ನಾ ಊಬರ್ ಅವರೊಟ್ಟಿಗೆ ನಾನು ಕೂಡ ಸೇವೆ ಮಾಡಿದೆ. ಗದಗ ಬೆಟಗೇರಿಯಲ್ಲಿ ಡಾಕ್ಟರ್ ವವರ್ಸಿಕ್,
ಡಾಕ್ಟರ್ ಪಿಟಿಟ್ಪಿಯರ್, ಸಿಸ್ಟರ್ ಹನಿ ವಿಂಡ್ಮಿಲ್ಲರ್ ಮತ್ತು ಮಿಸೆಸ್ ಪಾಲ್ಸ್ಟರ್ ಅವರು ಕೂಡ ಉತ್ತಮವಾದ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಕಲಘಟಗಿಯಲ್ಲಿ ಸಿಸ್ಟರ್ ಬ್ರಿಗಿಟ್ ದವಳೆ, ಗುಮ್ಗೋಳದಲ್ಲಿ ಮಿಸೆಸ್ ಟಹಲಿನ್. ಇನ್ನು ಬಳ್ಳಾರಿಯಲ್ಲಿ ಇವರು ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಕೆಲಸ ಮಾಡಿದರು. ಮಿಸ್ ಟರ್ನ್ಬುಲ್, ಮಿಸ್ ಪ್ಯಾರೆಟ್, ಮಿಸ್ ಮಿಕಲ್ಬರು, ಮಿಸ್ ಮ್ಯೂರಿಯಲ್ ಹ್ಯಾರಿಸನ್. ಈ ಮ್ಯೂರಿಯಲ್ ಹ್ಯಾರಿಸನ್ ಅವರೊಟ್ಟಿಗೂ ಕೂಡ ನಾನು 3 ವರ್ಷ ಬಳ್ಳಾರಿಯಲ್ಲಿ ಸೇವೆ ಮಾಡಿದೆ. ಇನ್ನು ಗುಳೇದಗುಡ್ಡದಲ್ಲಿ ಮಿಸೆಸ್ ರುಟ್ಗರ್ಸ್. ಇವರೆಲ್ಲರೂ ಬೇರೆ ದೇಶದಿಂದ ಬಂದವರು, ಜರ್ಮನಿಯಿಂದ, ಸ್ವಿಟ್ಜರ್ಲೆಂಡ್ನಿಂದ ಬಂದು ಇಲ್ಲಿ ಕೆಲವು ವರ್ಷಗಳಿದ್ದು ನಮ್ಮ ಜನರಿಗೆ ಬಹಳ ಸೇವೆಯನ್ನು ಮಾಡುವವರಾಗಿದ್ದ. ಇನ್ನು 4ನೇದಾಗಿ ನಮ್ಮ ಸಭಾ ಪ್ರಾಂತದ ಮಹಿಳಾ ಅನ್ಯೋನ್ಯ ಕೂಟದಿಂದಲೂ ಕೂಡ ನಾವು ಅನೇಕರಿಗೆ ಪ್ರಾಜೆಕ್ಟ್ಗಳನ್ನು ಮಾಡಿಸಿದೆವು. ಮಕ್ಕಳಿಗೆ, ಯವನಸ್ಥರಿಗೆ, ಮಹಿಳೆಯರಿಗೆ ಬದಲಾವಣೆ ತರುವಂಥ ಪ್ರಾಜೆಕ್ಟ್ಗಳನ್ನು ನಾವು ಕೂಡ ಮಾಡಿದ್ದೆವು. HIV ಏಡ್ಸ್ಗೆ ಒಳಗಾದಂಥ 14 ಫಲಾನುಭವಿಗಳಿಗೆ ಇಲ್ಲಿ ಹೆಬಿಕ್ ಮೆಮೋರಿಯಲ್ ಚರ್ಚಿನ ಹಿಂದುಗಡೆ ತಿಂಗಳಿಗೆ 2ನೇ ಭಾನುವಾರದಂದು ಸಾಯಂಕಾಲ ಅವರನ್ನು ಕರೆಸಿ ಅವರಿಗೆ 505 ರೂಪಾಯಿಯ ಆಹಾರ ಸಾಮಗ್ರಿಗಳನ್ನು ನಾವು ಕೊಡ್ತಾಯಿದ್ದೆ. ಆಮೇಲೆ ಅವರಿಗೆ ಸ್ವಸಹಾಯವನ್ನು ಕೂಡ ಮಾಡಿದೆ. ಕೆಲವರು ಅಂಗಡಿಗಳನ್ನು ಇಟ್ಟುಕೊಂಡರು, ಅಡಿಕೆ ಚೀಟು ಮತ್ತು ಇದು ಬಿಸ್ಕಿಟ್ಗಳ ಒಂದು ವ್ಯಾಪಾರ ಮಾಡ್ತಾಯಿದ್ದರು. ಇನ್ನು ಕೆಲವರು ಕಾಯಿಪಲ್ಯಗಳನ್ನು ತಂದು ವ್ಯಾಪಾರ ಮಾಡಿ, ಇನ್ನು ಕೆಲವರು ರೊಟ್ಟಿ ಅದನ್ನು ಮಾಡಿ ಮಾರಿದರು. ಆದ್ದರಿಂದ ನಾವು ಆ 14 ಜನರನ್ನು ಕಡಿಮೆ ಮಾಡ್ತಾ ಬಂದೆವು. ನಂತರ ಕೊನೆಗೆ ಒಂದು ಹುಡುಗಿ BCom ಓದ್ತಾ ಇದ್ದಂಥ ಒಂದು ಹುಡುಗಿ, ಆಕೆಗೂ ಕೂಡ HIV ಏಡ್ಸ್ ಆಯಿತು. ಬಹಳ ಕಾಯಿಲೆಯಿಂದಾಗಿ ಆಕೆ ತೀರಿ ಹೋದರು. ಆಮೇಲೆ 7 ವರ್ಷದ ಒಬ್ಬ ಹುಡುಗನಿಗೆ ಕೂಡ ನಾವು ಸಹಾಯ ಮಾಡಿದ್ವಿ. ಯಾಕಂದರೆ ಆತನು ಕೂಡ HIV ಏಡ್ಸ್ನಿಂದ ಬಳಲುತ್ತಾ ಇದ್ದ. ಇನ್ನು ಕೌತಾಳಂ ಊರಿನಲ್ಲಿ ಸುಮಾರು 5 ಜನ ಹುಡುಗಿಯರಿಗೆ ಜನರಲ್ ನರ್ಸಿಂಗ್ ತರಬೇತಿಯನ್ನು ಆದೋನಿಯಲ್ಲಿ ಕೊಡಿಸಿದೆವು. ಮತ್ತು ಸಂಗನಕಲ್ಲಿನಲ್ಲಿ 42 ಹುಡುಗಿಯರಿಗೆ ಹೊರಗೆ ತರಬೇತಿಯನ್ನು ಕೊಡಿಸಿದೆವು. ಇನ್ನು ಇದೇ ಧಾರವಾಡದಲ್ಲಿ ಹುಡುಗಿಯರಿಗೆ ನಾವು ಇನ್ನೂ ಹೊಲಿಗೆ ತರಬೇತಿ ಕೊಡ್ತಾಯಿದ್ದೆವು. ಇನ್ನು ಮೋಟೆಬೆನ್ನೂರಿನಲ್ಲಿ ಆಶಾ ಕಿರಣ ಎಂಬಂಥ ಒಂದು ನೇಮ್ ಬೋರ್ಡ್ ಹಾಕಿಕೊಂಡು ಅಲ್ಲಿ ಮೋಟೆಬೆನ್ನೂರು ಸುತ್ತಮುತ್ತಲಿರುವಂಥ 12 ಹಳ್ಳಿಗಳ ಬಡತನದಲ್ಲಿದ್ದಂಥ ಹುಡುಗಿಯರನ್ನು, ಚಿಕ್ಕ ಮಕ್ಕಳ ತಾಯಿಯವರನ್ನು ನಾವು ಅವರಿಗೆ ಕರೆದು ಅವರಿಗೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಾಯಿದ್ದೇವೆ ಮತ್ತು ಹೊಲಿಗೆ ಟ್ರೈನಿಂಗ್ ಕೂಡ ಕೊಡ್ತಾಯಿದ್ದೇವೆ. ಈಗಾಗಲೇ ಕೆಲವರಿಗೆ ಗೌರ್ಮೆಂಟ್ನಲ್ಲಿ ಕೂಡ ಕೆಲಸ ಸಿಕ್ಕಿರುವುದನ್ನು ನಾವು ನೋಡ್ತೀವಿ. ನನಗೆ ಇನ್ನೊಂದು ವಿಶೇಷತೆ ಆ ಮೋಟೆಬೆನ್ನೂರಿನಲ್ಲಿ ನೋಡಿದ್ದು ಏನಂದರೆ, ಒಂದು ಜೋಳಿಗೆಯನ್ನು ಕಟ್ಟಿದ್ದರು, ಸೀರೆ. ನಾನು ಅವರಿಗೆ ಕೇಳಿದೆ, ಟೀಚರ್ಗೆ, ಯಾಕಮ್ಮ ಇದು ಸೀರೆ ಹೀಗೆ ಕಟ್ಟಿದ್ದೀರಿ? ಅಯ್ಯೋ ಅಮ್ಮೋರೆ, ಸಣ್ಣ ಮಕ್ಕಳು ಬೇಬಿ ಇರುವಂಥವ್ರನ್ನ ಕರ್ಕೊಂಡು ಬಂದು ಇದರಲ್ಲಿ ಮಲಗಿಸಿ ಆಮೇಲೆ ತಾವು ಕಲೆತು ಹೋಗುವಾಗ ಮಕ್ಕಳನ್ನು ತೆಗೆದುಕೊಂಡು ಹೋಗ್ತಾಳೆ ಎಂಬುದಾಗಿ. ಅದಕ್ಕೆ ನಾನು ಹೇಳಿದೆ, ಹಾಗಾದರೆ ಈ ನಮ್ಮ ಸಂಸ್ಥೆಗೆ ಪ್ರಾಜೆಕ್ಟಿಗೆ ಅಮ್ಮ ಎಂಬುದಾಗಿ ಹೇಳೋಣ. ಯಾಕಂತ ಹೇಳಿದರೆ ಅಮ್ಮಂದಿರು ಕೂಡ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು, ಮತ್ತು ನಮಗೂ ಕೂಡ ನಾವು ಅಲ್ಲಿಗೆ ಹೋದಾಗ ಬಹಳ ಸಂತೋಷ ಪಡ್ತೀವಿ. ಹೀಗೆ ಇಂಥ ಕಾರ್ಯಗಳನ್ನು ನಾವು ಕೂಡ ಮಾಡ್ತಾಯಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಮಹಿಳೆಯರಿಗೆ ಕ್ಯಾಂಡಲ್ ಮಾಡುವುದು, ಸ್ಯಾಟಿನ್ ಕುಷನ್ಗಳನ್ನು ಮಾಡುವಂಥದ್ದು, ಫಿನೈಲ್, ಜಾಮ್, ಹಣ್ಣಿನ ರಸಗಳು, ಮಸಾಲ ಪದಾರ್ಥಗಳನ್ನು ಕೂಡ ಅವರಿಗೆ ಕಲಿಸಿದ್ದೇವೆ. ಅವರು ಕೂಡ ಕೆಲವರು ಅದನ್ನು ತಯಾರಿಸಿ ಅದನ್ನು ಮಾರಾಟ ಮಾಡ್ತಾ ಇರುವುದನ್ನು ನಾವು ನೋಡುವರಾಗಿದೆ. ಇನ್ನೊಂದು ವಿಷಯ, ಬಳ್ಳಾರಿಯಲ್ಲಿಯೇ ಸುತ್ತಮುತ್ತಲಿರುವಂಥ 10-12 ಹಳ್ಳಿಗಳಲ್ಲಿ ಅಡಲ್ಟ್ ಎಜುಕೇಷನ್ ಅದನ್ನು ನಾವು ಮಾಡಿದೆ. ಹೆಚ್ಚಾಗಿ ಒಬ್ಬೊಬ್ಬ ಲೀಡರ್ ಅವರು ಸುಮಾರು ಒಂದು 5 ತಿಂಗಳ ತನಕ ಅವರಿಗೆ ಓದುವುದಕ್ಕೆ ಮತ್ತು ಬರೆಯುವುದಕ್ಕೆ ಟ್ರೈನಿಂಗ್ ಕೊಟ್ಟರು ಎಂಬುದಾಗಿ. ಹೀಗೆ ನಮ್ಮ ಈ ಕರ್ನಾಟಕ ಉತ್ತರ ಸಭಾ ಪ್ರಾಂತದ ಮಹಿಳೆಯರು ಕೂಡ ಅನೇಕರಲ್ಲಿ ಬದಲಾವಣೆಯನ್ನು ತಂದದ್ದನ್ನು ನೋಡ್ತೇವೆ. ಇನ್ನು 5ನೇದಾಗಿ ನೋಡುವುದಾದರೆ, ಇಂದಿನ ಕಾಲದಲ್ಲಿ ಮಹಿಳೆಯ ಸ್ಥಿತಿ ಹೇಗಿದೆ? ಆಕೆ ಸಂತೋಷವಾಗಿದ್ದಾಳ?
ಇಲ್ಲವೇ ಆಕೆ ದುಃಖದಲ್ಲಿದ್ದಾಳೋ ಎಂಬುದಾಗಿ ಪ್ರಶ್ನೆ ಹಾಕಿಕೊಳ್ಳುವಾಗ ಕೆಲವು ಸಮಯ ಹೌದು ಖುಷಿಯಾಗಿದ್ದಾಳೆ, ಇನ್ನು ಕೆಲವು ಸಮಯ ಇಲ್ಲ ಬಹಳ ಕಷ್ಟಪಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ ಏನೆಂದರೆ, ಅನೇಕ ಕುಟುಂಬಗಳಲ್ಲಿ ಗಂಡಂದಿರು ಕೆಲಸ ಮಾಡ್ತಾರೆ ನಿಜ, ಆದರೆ ಬರುವಾಗಲೇ ಅವರು ಕುಡಿದು ಹಣವನ್ನೆಲ್ಲ ಪೋಲಿ ಮಾಡಿ ಮನೆಗೆ ಬಂದಾಗ ಮಕ್ಕಳಿಗೆ ಹೆಂಡತಿಯನ್ನು ಸಾಕೋದಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಮಹಿಳೆ ಸ್ವಲ್ಪನಾದರೂ ಆಕೆ ಓದಿದ್ದರೆ, ಒಂದು ಸರ್ಟಿಫಿಕೇಟನ್ನು ಆಕೆ ಇಟ್ಟುಕೊಂಡಿದ್ದೇ ಆದರೆ ತನ್ನ ಈ ಕುಟುಂಬಕ್ಕೆ ಸಹಾಯ ಆಗ್ತದಲ್ಲ ಅಂತ ಆಲೋಚನೆ ಮಾಡ್ತಾರೆ. ಆದ್ದರಿಂದ ನಾನು ಯಾವುದೇ ಒಂದು ಮಹಿಳೆಯರ ಕೂಟ ನಾವು ಹೋದಾಗ ನಾನು ಹೇಳುವುದಿದೆ, ಗಂಡು ಮಕ್ಕಳಿಗೆ ಓದಿಸ್ತೀರಿ, ಆದರೆ ಹೆಣ್ಣು ಮಕ್ಕಳಿಗೆ ನೀವು ಓದಿಸೋದಿಲ್ಲ, ಬೇರೆಯವರ ಮನೆಗೆ ಹೋಗ್ತಾಳೆ ಎಂಬುದಾಗಿ. ಸರಿ, ಅಲ್ಲಿ ಸ್ಥಿತಿ ಚೆನ್ನಾಗಿದ್ದರೆ ಒಳ್ಳೆಯದು. ಅಲ್ಲಿ ಕಷ್ಟಪಡುವಂಥ ಸ್ಥಿತಿಯಲ್ಲಿ ಇರುವಂಥ ಅನೇಕ ಮಹಿಳೆಯರಿದ್ದಾರೆ. ಅವರು ಏನಾದರೂ ಒಂದು ಸರ್ಟಿಫಿಕೇಟನ್ನು ಇಟ್ಟುಕೊಂಡಿದ್ದೇ ಆದರೆ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೋದು. ಆದ್ದರಿಂದ ನಿಮ್ಮ ಮಕ್ಕಳಿಗೆ, ಹುಡುಗಿಯರಿಗೆ ವಿಶೇಷವಾಗಿ ನೀವು ಕಲಿಸ್ರಿ, ವಿದ್ಯಾಭ್ಯಾಸ ಕೊಡಿಸ್ರಿ ಎಂಬುದಾಗಿ ಅನೇಕ ವೇಳೆ ನಾನು ಹೇಳ್ತಾ ಬಂದಿದ್ದೇನೆ. ಈಗಲೂ ಕೂಡ ನಾನು ಹೇಳಿದ್ದಿದೆ, ಹೆಣ್ಣು ಹುಡುಗಿಯರಿಗೆ ಚೆನ್ನಾಗಿ ಓದಿಸ್ರಿ ಎಂಬುದಾಗಿ. ಈಗಿನ ಕಾಲದಲ್ಲಿ ಮಹಿಳೆಯರು ವಿಜ್ಞಾನಿಗಳಾಗಿದ್ದಾರೆ, ವಿಮಾನ ಚಾಲಕರಾಗಿದ್ದಾರೆ, ನೆಲ, ವಾಯು, ಭೂಸೇನೆಗಳಲ್ಲಿ ಕೂಡ ಉತ್ತಮವಾದ ಸ್ಥಾನದಲ್ಲಿದ್ದುಕೊಂಡು ಕೆಲಸವನ್ನು ಮಾಡುವುದನ್ನು ನೋಡ್ತೀವಿ. ಒಂದು ಸಲ ನೀವು ನೋಡಿರ್ಬೋದು, ಟಿ ವಿಯಲ್ಲಿ ಮತ್ತು ವೃತ್ತಪತ್ರಿಕೆಯಲ್ಲಿ ಬರ್ತಾ ಇತ್ತು ಏನೆಂದರೆ, ಒಬ್ಬ ತಂದೆ ಸೈಕಲ್ ಹೊಡೆದು ಹಣವನ್ನು ಕೂಡಿಸಿ ಮಗಳನ್ನು ಬೆಳೆಸ್ತಾನೆ, ಓದಿಸ್ತಾನೆ. ಆಕೆ IAS ಪಾಸ್ ಆದ ನಂತರ ಆಕೆ ಏನು ಮಾಡಿದಳು ಅಂತ ಹೇಳಿದರೆ, ಡೆಲ್ಲಿಯಲ್ಲಿ ತಂದೆಯನ್ನು ಆ ರಿಕ್ಷಾದಲ್ಲಿ, ಸೈಕಲ್ ರಿಕ್ಷಾದಲ್ಲಿ ಕೂಡಿಸಿ ಈಕೆ ತಾನೇ ಹೊಡೆದುಕೊಂಡು ಊರನ್ನು ಸುತ್ತಿ ಬರ್ತಾಳೆ. ಅಂದರೆ ಎಷ್ಟು ಗೌರವ ಆಕೆಗೆ. ತನ್ನ ತಂದೆ ತನಗಾಗಿ ಎಷ್ಟೋ ಕಷ್ಟಪಟ್ಟ, ಎಷ್ಟೋ ಹಣವನ್ನು ಕೂಡಿಸಿ ವಿದ್ಯಾಭ್ಯಾಸ ಮಾಡಿದ. ಈ ಸಮಯದಲ್ಲಿ ಆತನನ್ನು ನಾನು ಕೂಡಿರಿಸಿಕೊಂಡು ಆತನನ್ನು ಗೌರವಿಸ್ತೇನೆ ಎಂಬುದಾಗಿ ಹೇಳಿದಂಥ ಈ ವಿಷಯ ನೀವೆಲ್ಲರೂ ಟಿ ವಿಯಲ್ಲಿ ನೋಡಿರಬಹುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೋದರ ಸೋದರಿಯರೇ, ಯವನಸ್ಥ ಮಕ್ಕಳೇ, ಸಣ್ಣವರಿದ್ದಾಗ ತಂದೆ, ಬರೀ ನಾವು ಮಹಿಳೆ ಅಂತ ಹೇಳುವುದಲ್ಲ, ತಂದೆ ತಾಯಿಗಳು ನಿಮಗೆ ಬಹಳ ಕಷ್ಟಪಟ್ಟಿದ್ದಾರೆ ಇಲ್ಲ? ರಾತ್ರಿಯಲ್ಲಿ ಮಕ್ಕಳಿಗೆ ಜ್ವರ ಬಂದಾಗ ಇಬ್ಬರೂ ಎಚ್ಚರ ಇರ್ತಾರೆ, ಮಕ್ಕಳನ್ನು ನೋಡ್ತಾ ಇರ್ತಾರೆ. ಅಮ್ಮ ಇಲ್ಲವೇ ಅಪ್ಪ ಸಣ್ಣ ಮಕ್ಕಳಿಗೆ ಊಟವನ್ನು ಕೊಡ್ತಾರೆ ಅಲ್ಲ, ಮತ್ತು ದಟ್ಟೆ ನಡೆಸುವುದಕ್ಕೆ ಕಲಿಸ್ತಾರೆ. ಆದರೆ ಈಗಿನ ಕಾಲದಲ್ಲಿ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಅವರ ಕೈಗಳು, ಅವರ ಕಾಲುಗಳು ಕಟ್ಟಲ್ಪಟ್ಟಿವೆ. ಈ ಸ್ಥಿತಿಯಲ್ಲಿ ಕಟ್ಟಲ್ಪಟ್ಟಂಥ ಈ ಕೈ ಕಾಲುಗಳನ್ನು ಬಿಚ್ಚುವರಾರು? ಅವರ ತಂದೆ ತಾಯಿಗಳು ಎಲ್ಲ ಮಕ್ಕಳೇ, ನೀವೇ. ಅವರ ಕೈಗಳನ್ನು ಕಾಲುಗಳನ್ನು ನೀವು ಕಟ್ಟಿದ್ದೀರಿ, ಅದನ್ನು ನೀವೇ ಬಿಚ್ಚಬೇಕು. ಯಾಕೆ ಹೇಳಿದ್ದಾನೆ ಅಂತ ಹೇಳಿದರೆ, ಒಂದು ಸಲ ಒಬ್ಬ ಮಗ, ತಾಯಿಗೆ ಇರುವಂಥ ಅರ್ಧ ಎಕರೆ ಹೊಲ, ಆ ಹೊಲವನ್ನು ತಾನು ಅಮ್ಮನಿಂದ ಬರೆಸಿಕೊಂಡು ಅದನ್ನು ತಾನು ಮಜಾ ಮಾಡಿ ಇರಬೇಕು ಎಂಬುದಾಗಿ ಆಲೋಚನೆ ಮಾಡಿ ಅಮ್ಮಗೆ ಹೇಳ್ತಾನೆ. ಅಮ್ಮ ಒಪ್ಪೋದೇ ಇಲ್ಲ. ಏನು ಮಾಡಿದ ಅಂತ ಹೇಳಿದರೆ, ಒಂದು ಗೋಣಿ ಚೀಲದಲ್ಲಿ ಈ ತಾಯಿಯನ್ನು, ಆಕೆ ಕಾಲು ಮತ್ತು ಕೈಗಳನ್ನು ಕಟ್ಟಿ ಆ ಗೋಣಿ ಚೀಲದಲ್ಲಿ ಇಟ್ಟು ಅದನ್ನು ಕಟ್ಟಿ ಊರ ಹೊರಗೆ ಇರುವಂಥ ಬ್ರಿಡ್ಜಿನ ಹತ್ತಿರ ಇಟ್ಟು ಬಂದ. ಸರಿ, ತನ್ನ ಕೆಲಸವನ್ನು ಮುಗಿಸಿಕೊಂಡು ಯಾರೋ ಒಬ್ಬ ಬರ್ತಾ ಇದ್ದವ ಅದನ್ನು ನೋಡ್ತಾನೆ. ಬಹಳ ಆಶ್ಚರ್ಯ ಆಗ್ತದೆ. ಅದು ಸ್ವಲ್ಪ ಒಳಗಡೆ ಎಲ್ಲ ಹೀಗೆ ಮೂಮೆಂಟ್ಸ್ ಇರುವುದನ್ನು ನೋಡಿ ಆತ ಹೋಗಿ ಆ ಚೀಲವನ್ನು ಬಿಚ್ಚುವಾಗ ಒಬ್ಬ ತಾಯಿ, 80 ವರ್ಷದ ತಾಯಿ, ಆಕೆ ಕೈಗಳನ್ನು ಕಾಲುಗಳನ್ನು ಕಟ್ಟಿ ಸತ್ತು ಹೋಗಲಿ ಎಂಬುದಾಗಿ ನೆನೆಸಿದ. ಆದರೆ ದೇವರ ಆಶೀರ್ವಾದ, ಯಾರೋ ಒಬ್ಬರು ಬಂದು ಆ ತಾಯಿಯನ್ನು ಬಿಡಿಸಿ ಮತ್ತು ಗ್ರಾಮ ಪಂಚಾಯತ್ಗೆ ತೆಗೆದುಕೊಂಡು ಹೋದ.
ಅಲ್ಲಿ ನೋಡುವಾಗ ಅಲ್ಲಿಯವರೆಗೂ ಗೊತ್ತಾಯಿತು, ಅಯ್ಯೋ ಇವರ ಮಗ ಅಲ್ಲ, ಇವರ ತಾಯಿ ಅಲ್ಲ ಎಂಬುದಾಗಿ ಹೇಳಿ ತಿರುಗಿ ಆ ತಾಯಿ ಮನೆಗೆ ಸೇರಿಸಿದ್ದಂಥ ವಿಷಯ ದಿನಪತ್ರಿಕೆಯಲ್ಲಿ ಕೂಡ ಬಂದದ್ದನ್ನು ನಾನು ಓದಿದ್ದೇನೆ. ಆದ್ದರಿಂದ ಪ್ರಿಯರೇ, ತಾಯಂದಿರುಗಳೇ, ತಂದೆಗಳೇ, ನೀವು ಕಷ್ಟದ ಸಮಯದಲ್ಲಿ ನೀವು ಮಕ್ಕಳನ್ನು ಸಾಕಿದಿರಿ. ಈಗ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳಬೇಕು. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರುವುದನ್ನು ನಾವು ನೋಡ್ತೇವೆ. ಇದು ತಪ್ಪು. ತಂದೆ ತಾಯಿಗಳು ನಮಗೆ ಸಹಾಯ ಮಾಡಿದ್ದಾರೆ, ನಮ್ಮನ್ನು ಪ್ರೀತಿಸಿದ್ದಾರೆ, ನಮಗೆ ಒಂದು ಬಾಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಯೌವನಸ್ಥ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿರಿ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳ್ರಿ. ಅವರು ಸತ್ತಾಗ ಏನು ಮಾಡ್ತಾರೆ ಅಂತ ಹೇಳಿದ್ರು, ಜೋರೆ ಗೋಳಾಡಿ ಅಳ್ತಾ ಇರ್ತಾರೆ. ಸತ್ತ ಮೇಲೆ ಯಾರಿಗೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಅವರು ಸಾಯುವುದಕ್ಕೆ ಮೊದಲೇ ನೀವು ಅವರಿಗೆ ಪ್ರೀತಿ ತೋರಿಸಿದರೆ, ಕನಿಕರ ತೋರಿಸಿದರೆ ಬಹಳ ಸಂತೋಷದಿಂದ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚುವರಾಗಿದ್ದಾರೆ. ದೇವರು ಹೇಳುವಂಥದ್ದೇನೆಂದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಲೋಕದಲ್ಲಿ ಬಾಳುವೆ ಎಂಬುದಾಗಿ ಹೇಳ್ತಾನೆ. ದೇವರು ಕೂಡ ಹೇಳ್ತಾನೆ, ನೆರೆ ಬಂದಾಗಲೂ ನಾನು ನಿನ್ನನ್ನು ಸಾಕಿ ಸಲಹುವೆನು, ನಾನೇ ನಿನ್ನೊಂದಿಗಿದ್ದೇನೆ, ಕಣ್ಣು ಗುಡ್ಡೆಯಂತೆ ನಿನ್ನನ್ನು ಕಾಪಾಡ್ತೇನೆ, ನನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ. ಈ ತಂದೆಯಾದ ದೇವರು ನಿಮ್ಮ ಸಂಗಡ ಯಾವಾಗಲೂ ಇರುವಾತನಾಗಿದ್ದಾನೆ. ಚಿಂತೆ ಮಾಡಬೇಡ್ರಿ, ದೇವರು ಯಾವಾಗಲೂ ಇರುವಾತನೂ ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಸಹೋದರ ಸಹೋದರಿಯರೇ, ತಂದೆ ತಾಯಿಗಳನ್ನು ಪ್ರೀತಿ ಮಾಡಿರಿ. ನಿಮ್ಮ ಪ್ರೀತಿ ಅವರಿಗೆ ಈ ಸಮಯದಲ್ಲಿ, ಇಳಿ ವಯಸ್ಸಿನಲ್ಲಿ, ಅವರಿಗೆ ಏನು ಮಾಡದೇ ಇರುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಕರುಣೆ ತೋರಿಸಿದರೆ, ಪ್ರೀತಿ ತೋರಿಸಿದರೆ, ಅವರಿಗೆ ಸಹಾಯ ಮಾಡಿದರೆ, ದೇವರು ನಿಜವಾಗಿಯೂ ನಮಗೆ ಆಶೀರ್ವಾದವನ್ನು ಕೊಡ್ತಾನೆ. ತಂದೆ ತಾಯಿಗಳು ಕೂಡ ನಿಮಗೆ ಆಶೀರ್ವಾದವನ್ನು ಕೊಡ್ತಾನೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ನಾನು ಹಿರಿಯ ನಾಗರಿಕರಿಗೂ ಕೂಡ ನಾನು ಹೇಳುವುದೇನೆಂದರೆ, ನೀವು ಇಷ್ಟು ವರ್ಷ ಸ್ವತಂತ್ರರಾಗಿದ್ದೀರಿ ನಿಜ, ಆದರೆ ಇಳಿ ವಯಸ್ಸಿನಲ್ಲಿ ನಮಗೆ ಕೆಲಸ ಮಾಡುವುದಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಕೂಡ ತಾಳ್ಮೆಯಿಂದ ಇರ್ರಿ. ಅವರನ್ನು ಎಬ್ಬಿಸಬೇಡಿರಿ ಎಂಬುದಾಗಿ ಪೌಲನು ಹೇಳಿದ ಪ್ರಕಾರ ನಾವುಗಳು ಕೂಡ ಅವರಿಗೆ ಸಿಟ್ಟನ್ನು ನಾವು ಭರಿಸದೆ ಅವರೊಟ್ಟಿಗೆ ಹೊಂದಿಕೊಂಡು ಸಂತೋಷದಿಂದ ನಾವು ಜೀವನ ಮಾಡುವುದಾದರೆ ಆ ಮಕ್ಕಳಲ್ಲಿ ಒಂದು ಬದಲಾವಣೆ ಬರ್ತದೆ. ಕೊನೆಯ ತನಕ ನಮ್ಮ ತಾಯಿ ಹಾಗೆ ಇದ್ದರು, ನಮ್ಮ ತಂದೆ ಹೀಗಿದ್ದರು ಎಂಬುದಾಗಿ ನಿಮ್ಮನ್ನು ಕೊಂಡಾಡ್ತಾರೆ. ಕೊಂಡಾಡುವುದು ಅಷ್ಟೇ ಅಲ್ಲ, ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಕಿರಿ ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಸಿಗುವಂಥದ್ದಾಗಿದೆ. ಈ ಬದಲಾವಣೆಯನ್ನು ನಾವು ಮಾಡೋಣ. ವಯಸ್ಸಾದ ಮೇಲೆ ನಾವು ನಮ್ಮ ಹಾಗೆ ಇನ್ನೂ ಯೌವನಸ್ಥರಾಗಿರುವಾಗಲೇ ಮಾಡಿದಂಥ ಸಂಗತಿಗಳನ್ನು ಮಾಡುವುದಕ್ಕಾಗೋದಿಲ್ಲ. ಈ ಸಮಯದಲ್ಲಿ ನಾವು ಬದಲಾವಣೆ ಆಗಬೇಕು. ನಾವು ಬದಲಾಯಿಸಲ್ಪಡಬೇಕು, ಇನ್ನೊಬ್ಬರನ್ನು ಕೂಡ ನಾವು ಬದಲಾಯಿಸಬೇಕು. ಇನ್ನೊಂದು ವಿಷಯ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆಂದರೆ, ಉದ್ಯೋಗಸ್ಥ ಮಹಿಳೆ ತಾನು 5 ಗಂಟೆಗೆ ಎದ್ದು ಅಡಿಗೆ ಮಾಡಿ ತನ್ನ ಮಕ್ಕಳಿಗೆ ಟಿಫಿನ್ ಕಟ್ಟಿ, ಯಜಮಾನರಿಗೆ ಟಿಫಿನ್ ಕಟ್ಟಿ, ಮತ್ತೆ ಆಫೀಸಿಗೋ ಶಾಲೆಗೋ ಹೋಗಿ ಕೆಲಸವನ್ನು ಮಾಡಿ ಬರ್ತಾಳೆ. ಇಂಥ ಎಲ್ಲ ನಮ್ಮ ಸ್ತ್ರೀಯವರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಈ ಒಂದು ಶಕ್ತಿ ಹೇಗೆ ಬಂತು? ದೇವರು ತಾನೇ ಕೊಡುವ ಆತನಾಗಿದ್ದಾನೆ. ದೇವರು ಎಲ್ಲರಿಗೂ ಮಹಿಮೆಯನ್ನು ಕೊಡುವ ಆತನಾಗಿದ್ದಾನೆ. ಮಾತ್ರವಲ್ಲದೆ ಸಹನೆ, ತಾಳ್ಮೆ, ಶಕ್ತಿಯನ್ನು ಆತನು ಕೊಡ್ತಾನೆ ಅಲ್ಲ. ನಾವೆಲ್ಲರೂ ಈ ಎಲ್ಲ ಕೆಲಸ ಮಾಡಿಕೊಂಡು ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಮತ್ತೆ ಬಂದು ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ರಾತ್ರಿ 11 ಆಗ್ತದೆ, ಮಲಗ್ತಾಳೆ, ಮತ್ತೆ ಬೆಳಿಗ್ಗೆ ಎದ್ದು ಇದೇ ಕೆಲಸವನ್ನು ಮಾಡು. ಇಂಥ ಒಂದು ಬದಲಾವಣೆ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಕಾರ್ಯವನ್ನು ನಾವು ಸಂತೋಷದಿಂದ ಮಾಡಲಿಕ್ಕಾಗುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ,
ಈ ಸಮಯದಲ್ಲಿ ಸ್ವಾಮಿ ಮಹಿಳೆ ಆಕೆ ಬದಲಾವಣೆಯನ್ನು ತರುವಂಥವಳಾಗಿದ್ದಾಳೆ ಎಂಬುದಾಗಿ ಸವಿಸ್ತಾರವಾಗಿ ಸ್ವಾಮಿ ದೇವರ ವಾಕ್ಯದ ಮೂಲಕ, ಮಿಷನರಿಗಳ ಮೂಲಕ, ಅನೇಕ ವಿಜ್ಞಾನಿಗಳ ಮೂಲಕ ನಾವು ತಿಳಿದುಕೊಂಡವರಾಗಿದ್ದೇವೆ. ಕಷ್ಟದಲ್ಲಿ, ಸಂಕಟದಲ್ಲಿ ಜೀವನ ಮಾಡುತ್ತಾ ಇರುವಂಥ ನಮ್ಮ ಎಲ್ಲ ಸ್ತ್ರೀಯರನ್ನು, ತಂದೆಗಳನ್ನು ನಾನು ನೆನಪು ಮಾಡಿಕೊಳ್ತೇನೆ. ಅವರೆಲ್ಲರಿಗೆ ಬೇಕಾದಂಥ ಆರೋಗ್ಯವನ್ನು ಕೊಡು, ಅವರಿಗೆ ಬೇಕಾದಂಥ ಶಾಂತಿ ಸಮಾಧಾನಗಳನ್ನು ಕೊಟ್ಟು ಅವರನ್ನು ನಿನ್ನ ಕೈಯಲ್ಲಿ ಇಟ್ಟುಕೊಂಡು ನಡೆಸಿ ಎಂಬುದಾಗಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ತೇನೆ ದೇವ. ಆಮೇಲೆ ಈ ಸಮಯದಲ್ಲಿ ಇಂದಿನ ಪರಿಸರಗಳಿಗೆ ಅನುಸಾರವಾಗಿ ಸತ್ಯವೇದದಿಂದಲೂ ಮತ್ತು ಇಂದಿನ ವಾತಾವರಣಕ್ಕೆ ನಡೆಯುವಂಥ ಎಲ್ಲ ಸಂಗತಿಗಳನ್ನು ಸತ್ಯವೇದದ ಮೂಲಕ ನಮ್ಮ ಉತ್ತರ ಸಭಾ ಪ್ರಾಂತದ ಮಹಿಳಾ ಕೂಟದ ಅಧ್ಯಕ್ಷಿಣಿಯವರು ಆದಂಥ ರೆವರೆಂಡ್ ಹನ್ನಾ ನಿರಂಜನ್ ಅವರಿಗೆ ಎಲ್ಲರ ಪರವಾಗಿ, ಮಹಿಳಾ ಕೂಟದವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಉತ್ತರ ಸಭಾ ಪ್ರಾಂತದ ಸನ್ಮಾನ್ಯ ಪೂಜ್ಯ ಬಿಷಪ್ಪರು ಆದಂಥ ರವಿಕುಮಾರ್ ಜೆ ನಿರಂಜನ್ ಅವರು ಕೂಡ ಪ್ರಸ್ತುತ ಆರಾಧನೆಯಲ್ಲಿ ನಮ್ಮೊಂದಿಗಿದ್ದಾರೆ ಮತ್ತು ಆಶೀರ್ವಾದದೊಂದಿಗೆ ನಮ್ಮನ್ನು ನಡೆಸ್ತಾರೆ. ಈ ಆರಾಧನೆಯಲ್ಲಿ ಪಾಲು ತಗೊಂಡದಕ್ಕಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಉಪಕಾರವನ್ನು ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಉತ್ತರ ಸಭಾ ಪ್ರಾಂತದ ಇಲ್ಲಿ ಗೌರವಾನ್ವಿತವಾದ ಸೆಕ್ರೆಟರಿ ಆದಂಥ ಮಿಸ್ಟರ್ ವಿಜಯಕುಮಾರ್ ದಂಡಿನ್ ಅವರಿಗೂ ಕೂಡ ನಮ್ಮ ಮಧ್ಯದಲ್ಲಿದ್ದು ಮತ್ತು ಈ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಮಹಿಳಾ ಕೂಟದ ಪರವಾಗಿ ಕ್ಲರ್ಜಿಗಳ ನಮ್ಮ ಮಹಿಳಾ ಕೂಟದ ಒಂದು ಸದಸ್ಯನಿಯರು ಹಾಗೆಯೇ ಸಭಾ ಪ್ರಾಂತದ ಸಭಾಪಾಲಕಿಯರಾಗಿರುವರೆಲ್ಲರ ಪರವಾಗಿ, ಸಭೆಯ ಪರವಾಗಿ ಅವರಿಗೆ ಉಪಕಾರ ಸಲ್ಲಿಸ್ತೇನೆ. ಮತ್ತು ಈ ಒಂದು ಆರಾಧನೆ ಸುಗಮವಾಗಿ ನಡೆಯೋದಕ್ಕೆ ಸಹಕರಿಸಿದಂಥ ರಾಗಗಳ ಮೂಲಕವೂ, ವಾದ್ಯ ನುಡಿಸೋದ್ರ ಮೂಲಕವೂ ಮತ್ತು ಈ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿದಂಥ ಪ್ರೀತಿಯುಳ್ಳ ಸಹೋದರರೆಲ್ಲರಿಗೂ ಮತ್ತು ಇದನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸುವಂಥ ಎಲ್ಲ ಪ್ರಿಯ ಸಹೋದರರೆಲ್ಲರಿಗೂ ನಾನು ನಮ್ಮೆಲ್ಲರ ಮಹಿಳಾ ಕೂಟದ ಸಭಾ ಪ್ರಾಂತದ ಎಲ್ಲರ ಪರವಾಗಿ ಮತ್ತು ನಮ್ಮ ಲೇಡೀಸ್ ಕ್ಲರ್ಜಿಗಳ ಪರವಾಗಿಯೂ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಹಾಡುವಂಥ ಸಂಗೀತದಲ್ಲಿ 248ನೇ ಸಂಗೀತದ 1, 2 ಮತ್ತು 3ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಕರ್ತನ ಪ್ರಾರ್ಥನೆ. ಇದಾದ ನಂತರ ನಮ್ಮ ಮಧ್ಯದಲ್ಲಿರುವಂಥ ಮಾನ್ಯ ಬಿಷಪ್ಪರು ನಮ್ಮನ್ನು ಅಂತ ಆಶೀರ್ವಾದಕ್ಕೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ.
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧದಿಂದ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿಗೆ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೇನ್. ನಾವು ಕೊನೆಯದಾಗಿ ಹಾಡುವಂಥ ಸಂಗೀತದಲ್ಲಿ 272ನೇ ಸಂಗೀತದ 7ನೇ ಚರಣವನ್ನು ಮಾತ್ರ ಹಾಡಿ ಸಮಾಧಾನಕರವಾಗಿ ರೀತಿಯಲ್ಲಿ ನಮ್ಮ ಮನೆಗೆ